ಹಲೋ ಮಾಸ್ಟರ್ಸ್, ಮೈ ಡಿಯರ್ ಫ್ರೆಂಡ್ಸ್, ಎಲ್ಲ PMC ಕನ್ನಡ ವೀಕ್ಷಕರಿಗೆ ಧನ್ಯವಾದಗಳು. ವೆಲ್ಕಮ್ ಟು ಸೋಲ್ ಟಾಕ್ ಶೋ ಪ್ರೋಗ್ರಾಮ್. ಪತ್ರಿ ಸರ್ಗೆ ಕೇಳಿದೆ, ಸರ್ ಈ ಥರ ಜನವರಿ 17 ತಾರೀಕಿಗೆ ಇಟ್ಕೊಂಡಿದ್ವಿ. ಅವ್ರು ಏನು ಹೇಳಿ ಸರ್, ನನಗೆ ತಿಳಿಸ್ಲೇವಯ್ಯ ಅಂದರು. ನನಗೆ ಗೊತ್ತಿದೆ ಅಂದರು. ಕೇಳಿಲ್ಲ, ಏನಿಲ್ಲ, ಅವ್ರಿಗೆ ಹಿಂಗೆ ಅಂತ ಗೊತ್ತಿಲ್ಲ, ನನಗೆ ಗೊತ್ತಿದೆ, ಬರ್ತೀನಿ ಅಂದರು. ಅದಾದಮೇಲೆ ಮಂಜು ಇದ್ದಾರೆ ಅವರು ಡ್ರೈವರ್. ಕೇಳಿದ್ಮೇಲೆ ನೀವೇನು ಮಾಡ್ತಿರೋ, ಯಾರು ಏನು ಮಾಡ್ತಾರೋ ಎಲ್ಲ ಸಾರಿಗೆ ಗೊತ್ತಾಗುತ್ತೆ. ಅವ್ರು ಹೇಳಿದ್ಮೇಲೆ ಆಯಿತು ಬರ್ತಾರೆ ಅವರು ಅಂದರು. ಅದಾದಮೇಲೆ ಸರ್ ಜನವರಿ 17 ತಾರೀಕು ನಮ್ಮದು ಮತ್ತು ಸೋಮಸಮುದ್ರ ಅಂತೇಳಿ 2 ಪಿರಮಿಡ್ ಒಂದೇ ಸೇಮ್ ದಿನ ಇತ್ತು. ಬಂದರು ಸರ್, ಬಂದುಬಿಟ್ಟು ಉದ್ಘಾಟನೆ ಮಾಡಿದ್ರು. ಸ್ವಾಮಿ ವಿವೇಕಾನಂದ ಪಿರಮಿಡ್ ಧ್ಯಾನ ಕೇಂದ್ರ ಅಂತ ಇಟ್ಬಿಟ್ಟು ಅವ್ರ ಅಮೃತ ಹಸ್ತದಿಂದನೇ ಅವ್ರ ಜೊತೆ ಅವ್ರದ್ದು ಒಂದು ಫೋಟೋ ಹಾಕಿದ್ದೀವಿ ಸರ್ ಪಿರಮಿಡಲ್ಲಿ. ಬಂದರು, ಬಂದ ತಕ್ಷಣ ಏನು ಮಾತಾಡಿಲ್ಲ, ಸೀದಾ ಹೋಗಿ ಆ ಫೋಟೋ ಕೆಳಗಡೆ ಧ್ಯಾನ ಕೂತ್ಕೊಂಡ್ಬಿಟ್ರು. ಏನು ಮಾತಾಡಿಲ್ಲ. ಹೋಗಿ ನಮಗೆ ಎಲ್ಲ ಕೂತ್ಕೊಂಡು ಧ್ಯಾನ ಮಾಡಿದ್ವಿ. ಒಂದು ಸತ್ಸಂಗ ಆಯಿತು, ಎಲ್ಲ ಮುಗಿಸ್ಕೊಂಡು ಹೋದ್ರು. ಬೇರೆ ಕಡೆ ಹೋಗ್ಬೇಕಾಯ್ತು, ತುಂಬ ಅವ್ರಿಗೆ ಬೇರೆ ಕಡೆ ಹೋಗ್ಬೇಕಾಯ್ತು. ಈ ಥರ ಹೋಗಿ ನಮಗೆ ಪಿರಮಿಡ್ ಬಂದಿದ್ದು ತುಂಬ ಅದ್ಭುತವಾದ ಒಂದು ನಮಗೆ ಶಕ್ತಿ ಅಂತ ಹೇಳಬೇಕು. ಅದರಿಂದ ಇವತ್ತು ಊರಲ್ಲಿ ಬೇರೆ ಎಲ್ಲೂ ಹೋಗ್ದಂಗೆ ಅದು 24/7 ಓಪನ್. ಯಾರು ಬೇಕಾದ್ರೂ ಹೋಗ್ಬೋದು, ಧ್ಯಾನ ಮಾಡ್ಬೋದು. ಯಾವುದೇ ಒಂದು ಜಾತಿ ಮತ ಏನೂ ಇಲ್ಲ, ಮಾಡ್ಬೋದು, ಅದರ ಅನುಭವ ಪಡಿಬೋದು. ಗ್ರೇಟ್ ಸರ್, ವಂಡರ್ಫುಲ್. ಇವತ್ತು ಸೀತಾರಾಮಾಚಾರ್ಯ ಅವ್ರಿಗೆ ನಾನು ನಮಸ್ಕಾರ ಹೇಳ್ಬೇಕು ಸರ್. ಅವ್ರು ಜಾಗ ಕೊಟ್ಟಿಲ್ಲ ಅಂದರೆ ಇವತ್ತು ಪಿರಮಿಡ್ ಆಗ. ರಿಯಲಿ ಸರ್, ಗ್ರೇಟ್ ಕಾಂಟ್ರಿಬ್ಯೂಷನ್, ರಿಯಲಿ ಗ್ರೇಟ್ ಕಾಂಟ್ರಿಬ್ಯೂಷನ್. ಇವಾಗೆಲ್ಲ ಕ್ಲಾಸಸ್ ಎಲ್ಲ ಕಂಟಿನ್ಯೂಸ್ ಆಗಿ ನಡೀತಾ ಇದೆ ಸರ್ ಪಿರಮಿಡಲ್ಲಿ? ಕ್ಲಾಸಸ್ ನಡೀತಾ ಇಲ್ಲ ಸರ್. ಈಗ ಲಾಕ್ಡೌನ್ ಇದು ಈ ಟೈಮಲ್ಲಿ ಕ್ಲಾಸಸ್ಸೇ ನಡೀತಾ ಇಲ್ಲ. ಸೊ ಧ್ಯಾನ ಅವ್ರ ಪರವಾಡಿಗೆ ಅವ್ರು ಧ್ಯಾನ ಮಾಡ್ಕೊಂಡು ಹೋಗ್ತಾರೆ. ಸೊ ಇನ್ನೊಂದು ಈಗ ತುಂಬ ಈಸಿ ಸರ್. ಈಗ ಝೂಮ್ ಕ್ಲಾಸ್ ಬಂದಿದೆ ಯೂಟ್ಯೂಬಲ್ಲಿ. ಈಗ ನಮ್ಮ ಬಳ್ಳಾರಿಯಲ್ಲಿ ಮೈತ್ರೇಯ ಧ್ಯಾನ ಬೇರೆ ಬೇರೆ ಗ್ರೂಪ್ಸ್ ಎಲ್ಲ ಝೂಮ್ ಗ್ರೂಪ್ಸ್ ನಡೀತಾ ಇದೆ. ಅಲ್ಲೇ ಸತ್ಸಂಗ ಆಗ್ತದೆ. ಅವ್ರು ಏನು ಮಾಡ್ತಾರೆ, ಈಗ ನಮ್ಮ ಹಳ್ಳಿ ಕಡೆ ಇದೊಂದು ಒಳ್ಳೇದಾಯ್ತು ಸರ್. ಝೂಮ್ ಸೆಷನ್ ಬಂದು 5 ಗಂಟೆಯಿಂದ 8 ಗಂಟೆವರೆಗೂ 1 ಅವರ್ ಮೆಡಿಟೇಷನ್ ಇರುತ್ತೆ, 1 ಅವರ್ ಸತ್ಸಂಗ ಇರುತ್ತೆ, 1 ಅವರ್ ಶೇರಿಂಗ್ ಎಕ್ಸ್ಪೀರಿಯನ್ಸಸ್ ಇರುತ್ತೆ ಪ್ರತಿಯೊಂದು ಝೂಮ್ ಸೆಷನಲ್ಲೂ. ಆ 3 ಅವರ್ಸ್ ಸ್ಪೆಂಡ್ ಮಾಡಿದ್ರೆ ಸಾಕು. ಅವರು ಮಿಕ್ಕಿದ್ದು ಟೈಮನ್ನು ಅವರು ಮೆಟೀರಿಯಲ್ ಲೈಫಿಗೆ ಯೂಸ್ ಮಾಡ್ಕೋಬೋದು. ಹಾಗಾಗಿ ಎಲ್ಲರಿಗೂ ಬೆನಿಫಿಟ್ ಆಗ್ತಾಯಿದೆ. ಯಾರು ಇರೋ ಮನೆಯಲ್ಲೇ ಅವರು ಝೂಮ್ ಕ್ಲಾಸಿಂದ ಮಾಡ್ಕೊಂಡು ಹೋಗ್ತಿದ್ದಾರೆ ಸರ್. ಈಗೆಲ್ಲ ನಿರಂತರವಾಗಿ ನಡೀತಾ ಇದೆ ಸರ್. ಅದು ವಂಡರ್ಫುಲ್ ಸರ್. ಸೊ ನೀವು PSSM ಬಂದಾಗ ಸರ್, ಪತ್ರಿಜಿನ ಹತ್ರ ಮತ್ತು ನೀವು ಫಸ್ಟ್ ಟೈಮ್ ನೀವು ವ್ಯಾಲಿಯಲ್ಲಿ ನೋಡಿದಾಗ ನೆಕ್ಸ್ಟ್ ಮತ್ತೆ ಅವ್ರನ್ನ ನೀವು ಯಾವಾಗ ಭೇಟಿಯಾದ್ರಿ? ಅವ್ರ ಹತ್ರ ಒಂದು ಜರ್ನಿ ಹೆಂಗಿದೆ ಸರ್? ಪತ್ರಿ ಸರ್ ನೀವೇನಾದರೂ ಭೇಟಿಯಾಗಿದ್ದೀರಾ? ನಿಮ್ಮ ಹತ್ರ ಅವರು ಅಂದರೆ ನಿಮ್ಮದು ಅವ್ರದ್ದು ಕಾನ್ವರ್ಸೇಷನ್ ಏನಾದರೂ ನಡೆದಿದ್ದೇನಾ? ಅವ್ರ ಹತ್ರ ನಿಮಗೆ ಪತ್ರಿಜಿ ಅವ್ರ ಹತ್ರ ಏನಷ್ಟು ಭಾಳ ಇಷ್ಟ ಆಗೋದಾಗಲಿ, ಸೊ ಅವ್ರ ಬಗ್ಗೆ ನಿಮ್ಮ ಓನ್ ವರ್ಡ್ಸಲ್ಲಿ ಹೇಳ್ತೀರಾ ಸರ್? ಪತ್ರಿಜಿ ಅವರ ಜೊತೆ ಪಯಣ ಅಂತ ಏನಿಲ್ಲ. ನನಗೆ ಯಾವಾಗ ಪತ್ರಿಜಿ ಅವರು ಪಿರಮಿಡ್ ವ್ಯಾಲಿಗೆ ಬಂದಿದ್ದಾರೆ, ಬೆಂಗಳೂರಲ್ಲಿ ಯಾವ ಸೆಂಟ್ರ್ ಬಂದರೂ ಕೂಡ ಆವತ್ತು ನಾನು ಹೋಗಬೇಕು, ಪತ್ರಿ ಸರ್ ಒಂದು ದರ್ಶನ ಪಡಿಬೇಕಂತ ಒಂದು. ಸೊ ಅಷ್ಟು ಇಂಟ್ರ್ಯಾಕ್ಷನ್ ಇಲ್ಲದೆ ಹೋದನು ಕೆಲವು ನಾನು ಏನನ್ನು ಓದಾಗ ಕೇಳಿದಾಗ ಅವ್ರಿಗೆ ಸರಿಯಾದ ಆನ್ಸರ್ ಹೇಳ್ತಾಯಿದ್ರು. ನಾನು ನನ್ನ ಮಗಳ ಬಗ್ಗೆ ಹೇಳ್ತೀನಿ ನಂತರ, ಅದ್ರ ಬಗ್ಗೆನೂ ಕೇಳಿದಾಗ ಫುಲ್ ಕ್ಲಾರಿಟಿ ಕೊಟ್ಟರು ಅವರು. ಸೊ ಅವರಲ್ಲಿ ಏನು ಇಷ್ಟ ಆಯ್ತು ಅಂದರೆ ವೆರಿ ಸಿಂಪಲ್. ನನಗೆ ಗೊತ್ತಿರ್ತಕ್ಕಂಥ ಎಷ್ಟೋ ಮಾಸ್ಟರ್ಸ್, ಬೇರೆ ಸಂಸ್ಥೆಗಳ ಮಾಸ್ಟರ್ಸ್ ನೋಡಿದಾಗ ಇವರಲ್ಲಿರ್ತಕ್ಕಂಥ ಪ್ರತಿಯೊಂದು ವಿಷಯನೂ ಇದು ಓದಿದ್ರೆ ಇನ್ನು ಬೇರೆ ಏನು ಓದೋ ಅವಶ್ಯಕತೆ ಇಲ್ಲ. ನನಗೆ ಸುಮಾರು ಧ್ಯಾನಕ್ಕೆ ಬರೋದಕ್ಕಿಂತ ಮುಂಚೆ ಸುಮಾರು ಪ್ರಶ್ನೆಗಳಿತ್ತು. ಯಾವುದೇ ಆಗಿರ್ಬೋದು, ಒಂದು ಕೆರಿಯರ್ ಜಾಬ್ದಾಗಿರ್ಬೋದು, ಲೈಫ್ ಅಂದರೆ ಏನು, ವಾಟ್ ಈಸ್ ದ ಲೈಫ್ ಆಫ್ಟರ್ ಡೆತ್ತು. ಈಗ ನನಗೆ ಒಂದು ಕ್ವೆಶನ್ನೇ ಇಲ್ಲ ಸರ್. ನನಗೆ ಎಲ್ಲ ಆನ್ಸರ್ ಸಿಕ್ಕಿದೆ. ಪತ್ರಿಜಿಯವರು ಕಂಪ್ಲೀಟ್ ಎಲ್ಲ ಸ್ಪೀಚ್ಗಳು ಕೇಳಿದ್ದೀವಿ, ಆಡಿಯೋ, ಮತ್ತು ಅವ್ರು ಬರೆದಂಥ ಪುಸ್ತಕಗಳು ಓದಿದ್ದೀವಿ. ಅವರು ನಾನೇ ಗುರು ಅಂತಲ್ಲ ಅಂತೇಳಿ ಎಲ್ಲ ಸ್ಪಿರಿಚುವಲ್ ಮಾಸ್ಟರ್ಸ್ ಬುಕ್ಸ್ ಓದಿ ಅಂತ ಹೇಳ್ತಾರೆ, ರೆಫರ್ ಮಾಡ್ತಾರೆ. ಸೊ ಅದು ಮಾಡಿದಾಗ ನನಗೆ ಮೇಯ್ನು ಇದು ಬರೋದಕ್ಕಿಂತ ಮುಂಚೆ ಪಿರಮಿಡ್ ವೇಲ್ ಹೋದಾಗ ಮೆನಿ ಲೈಫ್ಸ್ ಮೆನಿ ಮಾಸ್ಟರ್ ಅಂತ ಒಂದು ಬುಕ್ ಸಿಕ್ತು ಸರ್. ಅಲ್ಲಿ ನನಗೆ ಬಹಳ ಇನ್ಸ್ಪಿರೇಷನ್ ಆಯಿತು. ಅದಾದಮೇಲೆ ಮರಣವಿಲ್ಲದ ನೀವು, ಒಬ್ಬ ಯೋಗಿ ಆತ್ಮಕಥೆ, ಆತ್ಮಾಯಣ, ಪೀಟರ್ ರಿಚೆಲ್ದು. ಸೊ ಆಮೇಲೆ ತುಳಸಿದಳ ಸರ್ದು, ಆಧ್ಯಾತ್ಮಿಕ ಶಾಸ್ತ್ರ, ಈ ಥರ ಸುಮಾರು ಬುಕ್ಗಳು ನಮ್ಮ ಮನೇಲಿ ಒಂದು ಸ್ಮಾಲ್ ಲೈಬ್ರರಿ ಥರ ಮಾಡ್ಕೊಂಡಿದ್ವಿ ಸರ್. ಎಲ್ಲ ಬುಕ್ಸು ಇದೆ. ಸೊ ಇನ್ನೊಂದು ತುಂಬ ಬುಕ್ಸ್ ಇತ್ತು. ಒಂದು ಸರಿ ಬುಕ್ಕು 1 ಸರಿ 2 ಸರಿ ಓದ್ಮೇಲೆ ನಾನು ತಿಳ್ಕೊಂಡ್ಮೇಲೆ ಆ ಬುಕ್ಸ್ ನನ್ನ ಹತ್ರ ಇಟ್ಕೊಳ್ಳಲ್ಲ, ಇನ್ನೊಬ್ರಿಗೆ ಕೊಟ್ಬಿಡ್ತೀನಿ. ಅವ್ರಿಗೆ ಹೇಳ್ತೀನಿ, ನೀವು ಹಂಗೆ ಪಾಸ್ ಮಾಡಿ, ನಿಮ್ಮ ಹತ್ರ ಇಟ್ಕೋಬೇಡಿ. ಸೊ ಧ್ಯಾನಕಸ್ತರು ಅಷ್ಟೇ ಮನೆಗೆ ಬರ್ತದೆ,
ಅದೆಲ್ಲ ಒಟ್ಟಿಗೆ ಇಟ್ಕೊಂಡಿರ್ತೀನಿ. ಎಲ್ಲರೂ ಹೋದಾಗ ಎಲ್ಲರಿಗೂ ಹಂಚ್ಬಿಟ್ಟು, ಯಾಕೆಂದರೆ ಮನೆಯಲ್ಲಿ ಡೆಡ್ ವೇಸ್ಟಾಗಿ ಬಿದ್ದಿರಬಾರ್ದು ಅಂತ ನನಗೆ, ಯಾವಾಗಲೂ ಆ್ಯಕ್ಟಿವ್ ಆಗಿರಬೇಕು ಅಂತ. ಸೊ ಹಂಗೆ ಮಾಡ್ಕೊಂಡು ಪತ್ರಿ ಸರ್ಗೆ ನಾನು ಡೇಟ್ ಕೇಳಿದಾಗ ನಾವು ಪಿರಮಿಡ್ಗೆ ಅವ್ರು ಒಂದೇ ಮಾತೇ ಹೇಳಿದ್ರು. ಸೊ ಅದಲ್ಲದೆ ಅವ್ರದ್ದು ಪ್ರತಿಯೊಂದು ಕ್ಲಿಯರ್ ಕಟ್ ಇರುತ್ತೆ. ಅವರು ಅಷ್ಟು ಇರೋದಕ್ಕೋಸ್ಕರ, ಆ ಶಕ್ತಿ ಇರೋದಕ್ಕೋಸ್ಕರ ಅವ್ರು ಒಂದು ಮಾತು ಹೇಳಿದ್ರೆ ನಾವು ಕೇಳ್ಕೊಂಡು ಹೋಗ್ತಾ ಇದ್ವಿ. ಅವರು ಅಷ್ಟು ಎನರ್ಜಿ ಇರೋದ್ರಿಂದನೇ ನಮಗೂ ಒಂದು ಪಿರಮಿಡ್ ಊರಲ್ಲಾಯಿತು. ಅವರು ಈ ಡೇಟ್ ಕೊಟ್ಟಿದ್ದಾರೆ, ಬರ್ತೀನಿ ಅಂತ ಹೇಳಿದ್ದಾರೆ. ಏನೂ ಇಲ್ಲ, ಇನ್ನೂ ತುಂಬ ಕೆಲಸ ಪೆಂಡಿಂಗ್ ಇತ್ತು. ಅವ್ರು ಬರ್ತೀನಿ ಹೋಗು ಅಂತ ಅಂದಮೇಲೆ ಮುಗೀತು ಸರ್. ಆ ಒಂದು ವರ್ಡ್ ಇದಲ್ಲ, ಆ ಎನರ್ಜಿನೇ ಎಲ್ಲೆಲ್ಲೂ ಹೋಯ್ತು, ಏನು ಮಾಡೋದು, ಅವರೇ ವಾಲಂಟ್ರಿಗೆ ಬಂದು ಅದನ್ನು ಮಾಡೋಕ್ಕೆ ಇದಾಯಿತು. ಸೊ ಪತ್ರಿ ಸರ್ ಅಂದರೆ ನಮಗಿನ್ನು ಅವ್ರು ಬಿಟ್ಟು ನೋಡಿ ಏನಾಗುತ್ತೆ ಸರ್, ಪತ್ರಿಜಿ ಅಂದರೆ ನನಗೆ ಗೊತ್ತಿದ್ದಂಗೆ ಅವ್ರು ನೋಡಿದ ತಕ್ಷಣ, ಆ ಫಸ್ಟ್ ಸೀನ್ ನೋಡಿದ ತಕ್ಷಣ ಪತ್ರಿಜಿ ಅಂದರೆ ಪವಿತ್ರವಾದ ತ್ರಿಕರಣ ಶುದ್ಧಿಯುಳ್ಳ, ತ್ರಿಕರಣ ಶುದ್ಧಿಯಿಂದ ಜೀವಿಸುವುದಂತ ಪತ್ರಿಜಿ ಅಂದರೆ. ಪವಿತ್ರವಾದ ತ್ರಿಕರಣ ಶುದ್ಧಿಯಿಂದ ಜೀವಿಸುವುದು ಯಾರು ಅಂದರೆ ಪತ್ರಿಜಿ. ಅವ್ರು ನೋಡಿ ವೆರಿ ಸಿಂಪಲ್, ಅವರಲ್ಲಿ ಏನು ಕಲ್ಮಶ ಇಲ್ಲ. ಸೊ ಅದನ್ನು ನೋಡಿ ಅದನ್ನು ನಾವು ಅಳವಡಿಸ್ಕೋಬೇಕು ಅಂತೇಳಿ, ಅವರಲ್ಲಿ ಬೇರೆ ಯಾವುದೇ ಒಂದು ಸರಿ ಹೇಳಿದ್ರೆ ಮುಗಿದ ಕತೆ. ಅದರಲ್ಲಿ ಅವ್ರಿಗೆ ಗೊತ್ತಿರುತ್ತೆ ಯಾರ್ಯಾರು ಯಾವ ಸ್ಟೇಜಲ್ಲಿ ಇರೋಂತ ಗೊತ್ತಿದ್ರು ಕೂಡ ಅವರು ಯಾರಿಗೆ ಹೆಂಗೆ ಹೇಳ್ಬೇಕು, ಏನು ಹೇಳಬೇಕು ಅದು ಹೇಳ್ತಾರೆ. ಅದನ್ನು ನನಗೆ ಭಾಳ ಇಷ್ಟ ಆಯಿತು. ಸೊ ಇವತ್ತು ನಾನು ಒಂದು ಅವರು ಅದೇನಂತಾರಲ್ಲ ಲೈವ್ ಮಾಸ್ಟರ್, ಒಬ್ಬ ಡಾಕ್ಟರ್ ಇದ್ದಾಗಲೇ ನಿಮ್ಮ ಸಮಸ್ಯೆಗಳೆಲ್ಲ ಹೇಳಿ ಪರಿಹಾರ ಮಾಡ್ಕೋಬೇಕು. ಡಾಕ್ಟ್ರ್ ಯಾವಾಗೂ ಏನೋ ಬರ್ಕೊಟ್ಟಿರ್ತಾನೆ, ಅದನ್ನೇ ನಾವು ಕಂಟಿನ್ಯೂ ಮಾಡಿದ್ರೆ ಆಗಲ್ಲ. ಸೊ ಇವತ್ತು ನಮಗೆ ಲೈವ್ ಮಾಸ್ಟರ್ಸ್ ಇದ್ದಾರೆ. ನಿಮ್ಗೆ ಏನು ಬೇಕಂದ್ರೆ ಅದನ್ನು ಯುಟಿಲೈಸ್ ಮಾಡ್ಕೋಬೇಕು. ಅವರು ಇರೋವರೆಗೂ ಅವರ ಒಂದು ಮಿಷನ್ ಏನಿದೆ ಅದಕ್ಕೆ ನಾವು ಸಪೋರ್ಟ್ ಮಾಡಿ ಅವ್ರ ಜೊತೆ ಹೋಗಿ ಪ್ರಯಾಣ ಮಾಡಿದ್ರೆ ನಮಗೂ ಒಂದು ಅವ್ರು ಅಂದ್ಕೊಂಡಂಥ ಕನಸನ್ನ ನನಸು ಮಾಡ್ಬೋದು. ಸೊ ಅದಕ್ಕೋಸ್ಕರ ಎಲ್ಲ ರೀತಿಲೂ ನಾವು ರೆಡಿ ಸರ್, ತಯಾರಿದ್ದೀವಿ. ಅದಕ್ಕೆ ಒಂದು ಧ್ಯಾನ ಪ್ರಚಾರ, ಸತ್ಸಂಗ ಆಗಿರ್ಬೋದು, ಯಾವುದೇ ಒಂದು ಸರ್ವಿಸ್ ಆಗಿರ್ಬೋದು, ಯಾವಾಗಲೂ ನಾವು ಅದಕ್ಕೆ ಶತಸಿದ್ಧ. ವಂಡರ್ಫುಲ್ ಸರ್. ಸರ್ ನೀವಿನ್ನೊಂದು, ನೀವು ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ ಅಫ್ಕೋರ್ಸ್ ಧ್ಯಾನ ಬಂದ ಮೇಲೂ ಕೆಲವು ದಿನ ನೀವು ನಾನ್ ವೆಜ್ಜು ತಿಂದ್ರಿ. ನಾನ್ ವೆಜ್ ನೀವು ತಿನ್ನೋದು ಬಿಟ್ಟಾಗ, ಅಂದರೆ ಮಾಂಸಾಹಾರಿಯಿಂದ ನೀವು ಶಾಕಾಹಾರಿ ಆದಾಗ ನಿಮ್ಮ ಒಂದು ಥಿಂಕಿಂಗಲ್ಲಿರ್ಬೋದು, ನಿಮ್ಮ ಆಲೋಚನಾ ವಿಧಾನದಲ್ಲಿರ್ಬೋದು, ಅಥವಾ ನಿಮ್ಮ ಪರ್ಸ್ನಲ್ ಲೈಫಲ್ಲಿರ್ಬೋದು, ನಿಮ್ಮ ನಾರ್ಮಲ್ ಲೈಫಲ್ಲಿರ್ಬೋದು, ಏನಾದರೂ ಬದಲಾವಣೆಯನ್ನು ನೀವು ಕಂಡ್ರ? ನಾನ್ ವೆಜ್ ಅಂದರೆ ಒಂದು ಮನುಷ್ಯನ ಸ್ವಭಾವ ಹೆಂಗಿರುತ್ತೆ, ಅದನ್ನು ಬಿಟ್ಟ ಮೇಲೆ ಮನುಷ್ಯನ ಸ್ವಭಾವ ಹೆಂಗಿರುತ್ತೆ ಸರ್? ಬಿಕಾಸ್ ನೀವು ನಾನ್ ವೆಜ್ ತಿಂದಿದ್ದೀರಾ, ಅದನ್ನು ಮತ್ತೆ ಬಿಟ್ಟಿದ್ದೀರಾ. ಸೊ ಏನಾದರೂ ಡಿಫ್ರೆನ್ಸಸ್ ನೀವು ಅಬ್ಸರ್ವ್ ಮಾಡಿದ್ರಾ? ಎಸ್ ಸರ್, ಡಿಫ್ರೆನ್ಸಸ್ ಅಂದರೆ ಮುಂಚೆ ನಾನ್ ವೆಜ್ ತಿಂತಾ ಇರ್ಬೇಕಾದ್ರೆ ತುಂಬ ಕೋಪ ಮತ್ತು ಡಿಸ್ಟರ್ಬ್ ಮೈಂಡ್. ಒಂದು ಡಿಸಿಷನ್ ತೊಗೋಬೇಕಂದ್ರೆ ಡಿಸಿಷನ್ ತೊಗೊಳಕ್ಕಾಗ್ತಿಲ್ಲ. ಇದು ಮಾಡೋಣ ಅಂದರೆ ಇಲ್ಲಿ ಬೇಡ, ಅಲ್ಲಿ ಹೋಗೋಣ, ಇಲ್ಲಿ ಹೋಗೋಣ, ಆ ಡಿಸ್ಟರ್ಬ್ ಮೈಂಡ್. ಆಮೇಲೆ ಯಾರನ್ನೇ ಫ್ರೆಂಡ್ಶಿಪ್ಪನ್ನು ನಾನು ಚೂಸ್ ಮಾಡ್ಕೋಬೇಕಂದ್ರೂ ಆ ನೆಗೆಟಿವ್ ಪೀಪಲ್ನೇ ಅಟ್ರಾಕ್ಟ್ ಆಗ್ತಾಯಿದ್ದೀನಿ ನಾನು ಫಸ್ಟ್ ನಾನ್ ವೆಜಿಟೇರಿಯನ್ ಇರಬೇಕಾದ್ರೆ. ಅದಲ್ಲದೆ ಯಾವುದೋ ಪ್ರಾಣಿ ಪಕ್ಷಿ ನೋಡಿದ್ರೆ ಎಷ್ಟು ಚೆನ್ನಾಗಿದೆಲ್ಲ, ಇದನ್ನು ಕಟ್ ಮಾಡಿ ತಿಂದರೆ ಚೆನ್ನಾಗಿರುತ್ತೆ ಅಲ್ಲ, ಈ ಥರ ಫೀಲಿಂಗ್ ಬರೋದು. ಈಗ ಮೈಂಡಲ್ಲಿ ಏನಿರೋದು ಅದು ಬರೋದು. ಯಾವಾಗ ಶಾಕಾಹಾರಿ ಆದ ತಕ್ಷಣ ಪಾರಿವಾಳ ಬಂದ್ವಾ, ಮನೆಯಿಂದ ಅಕ್ಕಿ ತೊಗೊಂಡು ಹಾಕ್ಬೋದು. ಆಮೇಲೆ ಯಾವುದೋ ಒಂದು ಪ್ರಾಣಿ ಏನೋ ಅಸಹಾಯಕ ಸ್ಥಿತಿದೆಲ್ಲ ಹೋಗಿ ಹೆಲ್ಪ್ ಮಾಡೋದು. ಅಲ್ಲಿಂದ ಶುರುವಾಯ್ತು ಸರ್. ನನಗೆ ಬೈಕ್ ಓಡಿಸ್ತಾ ಇರಬೇಕಾದ್ರೂ ಯಾವುದಾದ್ರೂ ಕಪ್ಪೆ ಬಂದುಬಿಡುತ್ತೋ, ಏನು ಬಂದುಬಿಡುತ್ತೋ, ಅದ್ರ ಮೇಲೆ ಗಾಡಿ ಓಡಿಸ್ಬಿಡ್ತೀನಿ, ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾನೆ. ಒಂದು ಸರಿ ಇದು ಫುಲ್ ಇರುವೆಗಳೆಲ್ಲ ದೊಡ್ಡ ಇರುವೆ ಇರುತ್ತೆ, ಲೈನ್ ಇದೆ, ಹೋಗಿ ಚಾನ್ಸೇ ಇಲ್ಲ, ಹೋಗಲೇಬೇಕು, ಇನ್ನು ಏನು ಮಾಡೋಕ್ಕಾಗಲ್ಲ. ಆವಾಗ ಏನು ಮಾಡೋದು, ಎಲ್ಲಿ ಮಿನಿಮಮ್ ಇರುತ್ತೋ ಹೋಗಲೇಬೇಕು, ಬೇರೆ ದಾರಿ ಇಲ್ಲ. ಸೊ ಆ ಥರ ಸೂಕ್ಷ್ಮವಾಗಿ ಪ್ರತಿಯೊಂದು ಈ ಮನೇಲಿ ಹೋಗಿದ್ದೆ. ನನ್ನ ಮನೇಲಿ ಕಾಕ್ರೋಚ್ ಸುಮಾರಿದೆ. ನನ್ನ ಹೆಂಡತಿ ಅದನ್ನು ಏನೋ ಮಾಡ್ಬೇಕಂತ ನಾನು ಏನು ಮಾಡಿಲ್ಲ, ಅದಷ್ಟದು ಬರ್ತದೆ, ಅದಷ್ಟದು ಹೋಗ್ತದೆ. ಆಮೇಲೆ ಇನ್ನೊಂದು ಸರ್, ಯಾಕೆಂದರೆ ನಮ್ಮ ಶಾಕಾಹಾರಿ ಆದಮೇಲೆ ಪ್ರತಿಯೊಬ್ಬ ಪ್ರಾಣಿ ಪಕ್ಷಿಗಳು ಟೆಲಿಪತಿ ಬರುತ್ತೆ. ನಮ್ಮ ಮನೇಲಿ ಒಂದು ಯಜ್ಞ ಅಂತದಲ್ಲ, ಯಜ್ಞ ಇದೆ. ಆ ಗಿಡಗಳೆಲ್ಲ ಬಂದು ಹಾಳು ಮಾಡ್ತಾಯಿತ್ತು. ಅದನ್ನು ಒಂದು ದಿವಸ ಅಡ್ಡಾಕ್ಬಿಟ್ಟು ಹೊಡೆಯೋದು ಎಷ್ಟೊತ್ತು ಆಗಲ್ಲ, ಸಾಯಿಸೋದು ಎಷ್ಟೊತ್ತಾಗಲ್ಲ. ನಾನು ಒಂದು ಸರಿ ಥಾಟ್ ಕೊಟ್ಟೆ, ಈ ಥರ ಬಂದು ಡಿಸ್ಟರ್ಬ್ ಮಾಡೋಣ, ನೀನು ಹೆಂಗೋ ಆ ಪ್ಲ್ಯಾಂಟ್ಸು ನಮ್ಮ ಫ್ರೆಂಡ್ಸೇ, ನಮ್ಮ ಮನೇಲಿ ವಟಾರದಲ್ಲಿ ಪ್ಲ್ಯಾಂಟ್ಸ್ ಇದೆ, ಫ್ರೆಂಡ್ಸು, ನೀನು ಅದಕ್ಕೆ ಡಿಸ್ಟರ್ಬ್ ಮಾಡೋಣ ಅಂತ ಒಂದು ಥಾಟ್ ಕೊಟ್ಟೆ. ಅದಾದಮೇಲೆ ಅದು ಬರೋದೇ ಬಿಟ್ಬಿಡ್ತು ಸರ್. ಅಲ್ಲಿ ಮೇಲೆ ಅಂದರೆ ನಮ್ಮ ಒಂದು ಪ್ರಾಣಿಗಳ ಹತ್ರ ಮಾತಾಡ್ಬೋದು, ಪಕ್ಷಿಗಳಿಗೆ ಮತ್ತು ಪ್ಲ್ಯಾಂಟ್ಸ್ ಹತ್ರ ಮಾತಾಡ್ಬೋದು, ಅಷ್ಟು ಶಕ್ತಿ ಇದೆ. ಸೊ ಹಾಗಾಗಿ ಶಾಕಾಹಾರಿಗೆ ಬಂದಾಗ ನಮ್ಮ ಆಲೋಚನೆ ವಿಧಾನ, ಮತ್ತು ಆ ಒಂದು ಸ್ನೇಹಿತರು ಅಟ್ರಾಕ್ಟ್ ಆಗೋದು ಎಲ್ಲ ನಮ್ಮ ಫ್ರೀಕ್ವೆನ್ಸಿ ತಕ್ಕಂಗೆ ನಮಗೆ ಸಂದರ್ಭ ಅನುಸಾರವಾಗಿ ಎಲ್ಲ ಅಟ್ರಾಕ್ಟ್ ಆಗ್ತಾರೆ. ಮುಂಚೆ ತುಂಬ ಕೋಪ ಡಿಸ್ಟರ್ಬ್ಮೆಂಟ್ ಇತ್ತು. ಬಟ್
ಐ ಆಮ್ ಓಕೆ ನಾವು. ಸರ್ ಇನ್ನೊಂದು ನಾನು ಕೇಳಿದೆ, ಅಂದರೆ ಕೆಲವರು ಮಾಸ್ಟರ್ಸ್ ಬಾಯಿಂದ ನಾನು ಕೇಳಿದ್ದೆ, ಅಂದರೆ ನಿಮ್ಮ ಒಂದು ಫ್ಯಾಮಿಲಿಯಲ್ಲಿ ನಿಮಗೆ 2 ಮಕ್ಕಳಿದ್ದರು, ಅದರಲ್ಲಿ ಒಬ್ಬ ಮಗಳು ಬಾಡಿ ವೆಕೇಟ್ ಮಾಡಿಬಿಟ್ಟು ನೆಕ್ಸ್ಟ್ ಮತ್ತೆ ಅವರೇ ಒಂದು ಗಂಡು ಮಗುವಾಗಿ ಜನ್ಮ ತೊಗೊಂಡು ಬಂದಿದ್ದಾರೆ ನಿಮ್ಮಿಂದ ಅಂತೇಳಿ ನಾನು ಕೇಳಿದೆ. ಅದ್ರ ಬಗ್ಗೆ ವಿವರಿಸ್ತೀರಾ? ಸೊ ಅದು ಗ್ರೇಟ್ ಎಕ್ಸ್ಪೀರಿಯನ್ಸ್ ಸರ್. ಅದು ನಾನು ಇವತ್ತು ಈ PSSM ಅಲ್ಲಿ ಇಷ್ಟು ಡೀಪಾಗಿ ನಾನು ಡೆಡಿಕೇಟಾಗಿ ಒಂದು ಕೆಲಸ ಮಾಡಬೇಕಂದ್ರೆ ಅದೇ ಒಂದು ಟರ್ನಿಂಗ್ ಪಾಯಿಂಟ್. ನನಗೆ ನಾವು ಫಸ್ಟ್ ಹೇಳ್ದಂಗೆ ಧ್ಯಾನ ಕಲ್ತ ಮೇಲೆ ನನಗೆ ನನ್ನ ಹೆಂಡತಿ 2 ಹೆಣ್ಮಕ್ಳಿದ್ರು. ಇದು ನಿರಂತರವಾಗಿ ಮಕ್ಕಳಿಗೆ 6-7 ವರ್ಷ ಇದ್ದಾಗಲೇ ಧ್ಯಾನ ಶುರುವಾಯಿತು. ಈ ಥರ ಮಾಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಒಂದು 2012 ಏಪ್ರಿಲ್ 10ನೇ ತಾರೀಕು ನನಗೆ ಮಕ್ಕಳಿಬ್ಬರಲ್ಲಿ ದೊಡ್ಡ ಮಗಳಿಗೆ ಒಂದು ಡಿಸೀಸ್ ಅಲ್ಲ, ಅದು ಇದ್ದಕ್ಕಿದ್ದಂಗೆ ಬ್ಲಡ್ ವಾಮಿಟ್ ಆಯಿತು. ಬ್ಲಡ್ ವಾಮಿಟ್ ಆದಾಗ ನಾವು ಹೋಗಿ ಹಾಸ್ಪಿಟ್ಲಿಗೆ ಹೋದ್ವಿ. ಡಾಕ್ಟ್ರ್ ಹತ್ರ ಚೆಕ್ ಮಾಡಿಸಿದಾಗ ಇದು ಇಲ್ಲ ಆಗಲ್ಲ, ಬೇರೆ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ವಿ. ಇನ್ನು ಬೇರೆ ಹಾಸ್ಪಿಟ್ಲ್, ಈ ಥರ 2-3 ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ. ಬ್ಲಡ್ ಆಗ್ತಾಯಿದೆ, ಬಟ್ ಅದು ಡಯಾಗ್ನೈಸ್ ಮಾಡೋಕ್ಕಾಗ್ತಿಲ್ಲ. ಸೊ ಅದು ಯಾವುದರಿಂದ ಕಾರಣದಿಂದ ಬರ್ತದೆ ಅಂತ ಹೇಳೋಕ್ಕಾಗ್ತಿಲ್ಲ ಅವರು. ಅದಾಗಿ ಎಲ್ಲಿ ಹೋದ್ರೂ ಏನಾಗಲಿಲ್ಲ, ನಮ್ಗೆ ಗೊತ್ತಾಗಲಿಲ್ಲ. ಆಮೇಲೆ ಲಾಸ್ಟಿಗೆ ಒಂದು ಒಂದೂವರೆ ತಿಂಗಳಿಗೆ ಬಾಡಿ ಬಕೆಟ್ ಆದಮೇಲೆ ಸೊ ನಾನು ಸ್ಪಿರಿಚುವಲಾಗಿ ಇದರೋದ್ರಿಂದ ನನಗೆ ಎಲ್ಲ ಗೊತ್ತು. ಸೊ ಅಷ್ಟು ನನಗೆ ಎಫೆಕ್ಟ್ ಆಗಲಿಲ್ಲ. ಅವಳಿಗೆ 14 ವಯಸ್ಸಿತ್ತು, ಅವಾಗ ನನ್ನ ದೊಡ್ಡ ಮಕ್ಕಳಿಗೆ 14 ವಯಸ್ಸಿತ್ತು. ಸೊ ಅದಾಗಿ ಬಾಡಿ ಬಕೆಟ್ ಮಾಡಿದ್ಮೇಲೆ ಅದರಿಂದ ನನ್ನ ಹೆಂಡತಿ ಒಂಥರ ಡಿಪ್ರೆಷನ್ಗೆ ಹೋಗೋದು. ಯಾಕೆಂದರೆ ಮಕ್ಕಳು ಅಷ್ಟು ಪ್ರೀತಿಯಿಂದ ಸಾಕಿದ್ವಿ, ನಾವು ಹೆಂಗೆ ಹೇಳಿದ್ರೆ ಹಂಗೆ ಕೇಳ್ತಾಯಿದ್ರು, ಮಕ್ಕಳು ಅಷ್ಟು ವಿನಯ ವಿಧೇಯತೆ ಇದ್ದರು. ಸೊ ಇದರಿಂದ ಅವಳು ಡಿಪ್ರೆಷನ್ಗೆ ಹೋಗಿ ತುಂಬ ಆಘಾತ ಆಯ್ತು ಅವಳು. ಅದರಿಂದ ಅವಳ ಮೇಲೆ ಬರಲೇ ಇಲ್ಲ. ಅಷ್ಟಕ್ಕೆ ಮುಂಚೆ ಧ್ಯಾನ ಮಾಡ್ತಾಯಿದ್ರು ಕೂಡ ಇದರಿಂದ ಹೊರಗಡೆ ಬರೋಕ್ಕಾಗದೆ, ಧ್ಯಾನ ಮಾಡಿ ಕೂತ್ಕೊಳ್ಳೋಕ್ಕಾಗ್ತಿಲ್ಲ ಅವ್ರಿಗೆ, ಅಷ್ಟು ತಾಳ್ಮೆ ಇಲ್ಲ. ಹಿಂಗೆ ಆಗ್ತಾ ಒಂಥರ ಫುಲ್ ಡಿಪ್ರೆಷನ್ ಆಗಿ ನನ್ನ ಹತ್ರ ಒಂದು ಸರಿ ಕೇಳಿದೆ, ಸರಿ ಧ್ಯಾನದಲ್ಲಿ ಏನು ಬೇಕಾದ್ರೆ ಮಾಡ್ಬೋದು, ಅಂಥ ಅದ್ಭುತ ಶಕ್ತಿ ಇದೆ ಧ್ಯಾನದಲ್ಲಿ ಅಂತ ನೀವು ಹೇಳ್ತೀರಿ. ಸೊ ಈ ಧ್ಯಾನದ ಮೂಲಕ ನನ್ನ ಮಗಳನ್ನ ವಾಪಸ್ ಕರೆಸಿ, ಬಾಡಿ ವೆಕೇಟ್ ಮಾಡೋದವ್ರನ್ನ ಮತ್ತೆ ವಾಪಸ್ ಕರೆಸಿ ಅಂತ ನಿಮ್ಗೆ ಕೇಳಿದ್ರಾ? ನನ್ನ ಹೆಂಡ್ತಿ ಕೇಳಿದ್ಲು ನನಗೆ ಬೇಕು, ನೀವೇನು ಮಾಡ್ತೀರೋ ಗೊತ್ತಿಲ್ಲ, ನನ್ನ ಮಗಳು ನನಗೆ ಬೇಕು. ಅವ್ರಿಗೆ ಗೊತ್ತಿಲ್ಲ ಏನು ಬೇಕಾದ್ರೆ ನಾವು ಇದು ಮಾಡ್ಬೋದು ಅಂತ. ನನ್ನ ಮಗಳನ್ನ ನಾವು ವಾಪಸ್ ಕರೆಸ್ಬೇಕು, ನನ್ನ ಮಗಳು ಬೇಕು ನನಗೆ. ನೀವು ಏನು ಮಾಡ್ತೀವಿ ಗೊತ್ತಿಲ್ಲ, ನೀವು ಪತ್ರಿಜಿ ಕೇಳ್ತೀರಾ, ಯಾರು ಕೇಳ್ತಾರೆ ಗೊತ್ತಿಲ್ಲ ಅಂತ ಹೇಳಿದಾಗ ನಾನು ಬಂದಿರೋ ಕಾರಣ ಮುಗಿಸ್ಕೊಂಡು ಹೋಗಿದ್ದಾಳೆ, ಅವಳ ಡಿಸೈನ್ ಪ್ರಕಾರ ಬಂದು ಹೋಗಿದ್ದಾಳೆ. ಅದರಿಂದ ನಾವು ಮತ್ತೆ ಅದನ್ನು ಕರ್ಸ್ಕೊಳ್ಳೋದ್ರಿಂದ ಪ್ರಯೋಜನ ಇಲ್ಲ ಅಂತ ಹೇಳಿಲ್ಲ. ನನಗೆ ಗೊತ್ತಿಲ್ಲ, ನನಗೆ ಬೇಕು ಅಂತ ಹೇಳಿ ಆಮೇಲೆ ಸೊ ಕೊನೆಗೇನಾಯಿತು, ಸರಿ ಹೋಗಲಿ, ಇದಾಗಿದ್ದಾಳೆ ನನ್ನ ಮಗಳು ಬಾಡಿ ವೆಕೇಟ್ ಮಾಡಿದ್ದಾಳೆ, ಮತ್ತೆ ಬೇರೆ ಜನ್ಮದಿಂದ ನಾನು ತಗೋಬೋದಾ ಅವಳನ್ನ, ಮತ್ತೆ ಪಡಿಬೋದಾ? ಪಡಿಯೋಕ್ಕೆ ಚಾನ್ಸ್ ಇಲ್ಲ. ಯಾಕೆ ಚಾನ್ಸ್ ಇಲ್ಲ ಅಂದರೆ ಮಕ್ಕಳ ಆಪ್ರೇಷನ್ ಆಗಿದೆ, 2 ಮಕ್ಕಳಾದ ತಕ್ಷಣ ಮಕ್ಕಳ ಆಪ್ರೇಷನ್ ಮಾಡಿದ್ದೀವಿ. ಅದಾದಮೇಲೆ ಚಾನ್ಸೇ ಇಲ್ಲ. ಅದಾದಮೇಲೆ ಇಲ್ಲ, ಏನು ಚಾನ್ಸ್ ಇದೆ, ಚಾನ್ಸಸ್ ಏನಿದೆ, ಅಂದರೆ ಏನು ಮಾಡ್ಬೋದು ನಾವು, ಚಾಯ್ಸಸ್ ಏನಿದೆ, ಸರಿ ಅಂತ ಹಾಸ್ಪಿಟ್ಲಿಗೆ ಹೋಗಿ ಕರ್ಕೊಂಡೋಗಿ ಅವ್ರಿಗೇನಂದರೆ ಆಪ್ರೇಷನ್ ಮಾಡಿಸ್ಕೊಳ್ಳೋಣ ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ದೊಡ್ಡ ಗೈನಕಾಲಜಿಸ್ಟ್, ಫೇಮಸ್ ಗೈನಕಾಲಜಿಸ್ಟ್ ಅವ್ರ ಹತ್ರ ಹೋಗಿ, ಸರ್ ಈ ಥರ ಹಿಂಗೆ ನಾವು ಮತ್ತೆ ಆಪ್ರೇಷನ್ ಮಾಡೋಕ್ಕೆ ಪರ್ಮಿಷನ್ ಕೇಳಬೇಕಂತ ಅಂದಾಗ ಅವ್ರು ಬೈದರು, ನೀವು ಹುಚ್ಚರ, 15 ಇಯರ್ಸ್ ಆಗಿದೆ ಆಪ್ರೇಷನ್ ಆಗಿ, ಅದು ಕೈ ಆಪ್ರೇಷನ್ ಅಂತಾರೆ ಸರ್, ಅದು ತುಂಬ ಕಷ್ಟ. ಅದಾಗಿದ್ದರೂ ಕೂಡ ನೀವು ಇವಾಗ ಬಂದು ಕೇಳ್ತಾ ಇದ್ದೀರಾ, ಅದು ಚಾನ್ಸ್ ಇಲ್ಲ. ನಾನು ಎಷ್ಟೋ ನನ್ನ ಸರ್ವಿಸಲ್ಲಿ ಕೇಸಸ್ ನೋಡಿದ್ದೀನಿ, ಸುಮಾರು ಕೇಸಸ್ಗಳು ಇದಾಗಿಲ್ಲ, ಸಕ್ಸಸ್ ಆಗಲ್ಲ ಅಂತ ಹೇಳಿದ್ರು. ಮತ್ತು ಈ ಥರ ಹೇಳ್ತಾರೆ ಅಂದರೆ ಇಲ್ಲ ನನಗೆ ಗೊತ್ತಿಲ್ಲ ಏನು ಮಾಡ್ತೀನಿ, ಅದು ಒಂದು ಆಟ ಹಿಡಿದು ಬಿಟ್ಟಿದ್ದಾಳೆ ನನ್ನ. ಆಮೇಲೆ ಅವ್ರು ರಿಕ್ವೆಸ್ಟ್ ಮಾಡಿ ಡಾಕ್ಟರ್ ನೀವೇನು ಮಾಡ್ತೀರೋ ಗೊತ್ತಿಲ್ಲ, ಸೊ ನೀವು ಫಸ್ಟ್ ಆಪ್ರೇಷನ್ ಮಾಡಿ, ಮಿಕ್ಕಿದ್ದು ನಾವು ಆಗಲಿ ಅವ್ರು ಹೇಳಿದ್ರು, ನಾನು ಮಾಡ್ತೀನಿ, ನಾನು ಗ್ಯಾರಂಟಿ ಕೊಡೋಲ್ಲ, ಆಗತ್ತಂತ ಭರವಸೆ ಕೊಡೋಲ್ಲ. ಸರಿ ಡಾಕ್ಟರ್ ನೀವು ಮಾಡಿ, ನಾವು ಮಿಕ್ಕಿದ್ದು ಏನೋ ನೋಡೋಣ, ದೇವ್ರ ಇಚ್ಛೆ ಅಂತೇಳಿ ಅಂದ್ಕೊಂಡು ಸುಮ್ಮನೆ. ಸೊ ಆಪ್ರೇಷನ್ ಆಯ್ತು ಸರ್. ಆಪ್ರೇಷನ್ ಆದಮೇಲೆ ಬಂದು ಏನು ಮಾಡಿದ್ವಿ, ಸೊ ಧ್ಯಾನ ಶುರು ಮಾಡಿದ್ವಿ. ಬಟ್ ಅವಳಿಗೇನೆಂದರೆ ನನ್ನ ಮಗಳು ಸೋಲೇ ಬೇಕು ನನಗೆ, ಬೇರೆ ಇನ್ನೊಂದು ಮಗು ಬೇಕಾಗಿಲ್ಲ ನನಗೆ, ನನ್ನ ಮಗಳು ವಾಪಸ್ ಬರಬೇಕು. ಸೊ ಅದಂದಾಗ ಏನು ಮಾಡಿದ್ವಿ, ಸರಿ ಆಯಿತು ನೋಡೋಣ ಅಂಥೇಳಿ ಇಬ್ಬರು ಸಂಕಲ್ಪ ಧ್ಯಾನ, ಈ ತಾಂತ್ರಿಕ್ ಮೆಡಿಟೇಷನ್ ಅಂತಾರೆ ಸರ್, ಆ ತಾಂತ್ರಿಕ್ ಮೆಡಿಟೇಷನ್ ಎಷ್ಟೆಷ್ಟು ಟೈಪ್ಸ್ ಇದೋ ಅದೆಲ್ಲ ಮಾಡಿ ಇಬ್ಬರು ಒಂದೇ ಇಂಟೆನ್ಷನ್, ಆ ಸೋಲ್ನ
ಆ ಸೋಲ್ ಕನೆಕ್ಟ್ ಆಗಬೇಕಿಬ್ಬರು. ಸೋಲ್ ಕನೆಕ್ಟ್ ಆಗಿ ಧ್ಯಾನ ಮಾಡ್ತಾಯಿದ್ವಿ. ಸೊ ಫಸ್ಟ್ ನಮಗೇನಿಲ್ಲ, ಧ್ಯಾನ ಮಾಡ್ತಾಯಿದ್ವಿ. ಆಮೇಲೆ ಧ್ಯಾನ ಅನುಭವಗಳು ಒಬ್ಬೊಬ್ರಿಗೆ ಶುರುವಾಯಿತು. ಅವಳಿಗೂ ಸಪ್ರೇಟ್, ನನಗೆ ಸಪ್ರೇಟು. ಆ ಧ್ಯಾನ ಮಾಡ್ತಾ ಮಾಡ್ತಾ ಒಂದು ಸರಿ ನನಗೆ ಕನೆಕ್ಟ್ ಆಯ್ತು, ಮಗಳು ಸೋಲ್ ನನಗೆ ಕನೆಕ್ಟ್ ಆಯಿತು. ಕನೆಕ್ಟ್ ಆಗಿ ನಾನು ಮಾತಾಡಿದೆ ಧ್ಯಾನದಲ್ಲೇ ಮತ್ತೆ ಅವಳು ಹೈಯರ್ ವರ್ಲ್ಡ್ಸಲ್ಲಿ ಇರೋದೆಲ್ಲ ನಮಗೆ ಅದು ಟ್ರ್ಯಾಕ್ ಗೊತ್ತಾಗುತ್ತೆ. ಆಮೇಲೆ ನಾನು ಹೇಳಿದೆ, ಈ ಥರ ನೀನು ಮತ್ತೆ ಇಲ್ಲಿಗೆ ಕರೆಸ್ಬೇಕಂತಿದ್ವಿ, ನಿನಗೆ ಬರೋಕ್ಕೆ ಇಷ್ಟ ಇದೆಯಾ, ಬರ್ಬೋದಾ ನೀನು ಅಂತ ಕೇಳಿದಾಗ ಆ ಒಂದು ಸೋಲ್ ಹೇಳಿ, ಸರ್ ಇಲ್ಲಿ ಅದ್ಭುತವಾದ ಲೋಕ ಇದು, ಇಲ್ಲಿ ಕಷ್ಟ ಅನ್ನೋದೇ ಇಲ್ಲ, ಇಲ್ಲಿ ಎಲ್ಲಿ ನೋಡಿದ್ರೂ ಆನಂದ, ಸಂತೋಷ. ಹೈಯರ್ ವರ್ಲ್ಡ್ಸ್ ಎಲ್ಲ ಅದೇ ಥರ ಇರ್ತದಂತೆ ಸರ್. ಅವಳಿಗೆ ಇಲ್ಲಿ ಬರೋಕ್ಕೆ ಇಷ್ಟ ಇಲ್ಲ, ಅಂದರೆ ಈ ಅರ್ತ್ ಪ್ಲಾನೆಟ್ ಇಲ್ಲಿ ಇರ್ತಕ್ಕಂಥ ಕಷ್ಟಗಳೆಲ್ಲ ನೋಡಿ ಅಲ್ಲಿ ತುಂಬ ಆನಂದವಾಗಿದ್ದೀನಿ, ಬರೋಕ್ಕೆ ಅವಳು ಒಪ್ಪಲಿಲ್ಲ. ಸೊ ಅದಾದಮೇಲೆ ಇದೆಲ್ಲ ನಾನು ಅವ್ರಿಗೆ ನನ್ನ ಹೆಂಡ್ತಿ ಹೇಳಿಲ್ಲ, ಅವಳು ಧ್ಯಾನ ಮಾಡ್ತಿದ್ದಾಳೆ. ಇಬ್ಬರು ಧ್ಯಾನ ಮಾಡ್ತಾ ಮಾಡ್ತಾ ತುಂಬ ಎನರ್ಜಿ ಕಳಿಸ್ಕೊಟ್ಟು ನನ್ನ ಹೆಂಡ್ತಿ, ಇಲ್ಲ ನೀನು ಸೋಲ್ ಬರಲೇಬೇಕು, ನನಗೆ ಬೇಕೇ ಬೇಕು ಅಂದಾಗ, ಸೊ ಅವಾಗ ಏನೋ ಮೈಂಡ್ ಕನ್ವರ್ಟ್ ಮಾಡಿಕೊಂಡು, ಸರ್ ನನಗೆ ಇನ್ನೊಂದು ದಿವಸ ಧ್ಯಾನ ಅನುಭವದಲ್ಲಿ ನಾನು ಬರ್ತೀನಿ ಅಂತ ಒಂದು ಗ್ರೀನ್ ಸಿಗ್ನಲ್ ಕೊಡ್ತು ಆ ಸೋಲ್. ಅದಾದಮೇಲೆ ಏನು ಮಾಡಿದ್ವಿ, ಸರಿ ಇಬ್ಬರು ನಿರಂತರವಾಗಿ 4 to 5 hours ಸಿಂಗಲ್ ಸಿಟ್ಟಿಂಗಲ್ಲಿ ಇಬ್ಬರು ಗ್ರೂಪ್ ಮೆಡಿಟೇಷನ್ ಮಾಡ್ತಾಯಿದ್ವಿ ಸರ್, ಆ ಸೋಲ್ನ ಇನ್ವೈಟ್ ಮಾಡೋಕ್ಕೋಸ್ಕರ. ಮಾಡಿ ಧ್ಯಾನ ಮಾಡ್ತಾಯಿದ್ವಿ. ಧ್ಯಾನ ಮಾಡ್ತಾ ಒಂದು 6 ತಿಂಗಳು 7 ತಿಂಗಳು ಏನು ನಮಗೆ ರಿಸಲ್ಟ್ ಗೊತ್ತಾಗಿಲ್ಲ. ಸೊ ಅದಾದಮೇಲೆ ಒಂದಿನ ಧ್ಯಾನ ಮಾಡ್ತಾ ಇರ್ಬೇಕಾದ್ರೆ ಒಬ್ಬ ಯೋಗಿ ಹೆಸರು ಗೊತ್ತಿಲ್ಲ, ನಾನು ಹೆಂಡ್ತಿ ಧ್ಯಾನ ಮಾಡ್ಬೇಕಾದ್ರೆ ಯೋಗಿ ಬಂದು ಅವರ ತಥಾಸ್ತು ಅನ್ನೋ ಥರ ಆಶೀರ್ವಾದ ಮಾಡಿ, ನೀನು ನಿಮ್ಮ ಅಂದ್ಕೊಂಡು ಫಲಿಸ್ತದೆ, ಸೊ ಫೆಬ್ರವರಿ ತಿಂಗಳಲ್ಲಿ ನೀನು ಗರ್ಭ ಧರಿಸ್ತೀಯ ಅಂತ ಆಶ್ವಾಸನೆ ಕೊಟ್ಟು ಅವರು ಮಾಯ ಆಗಿದ್ದಾರೆ ಧ್ಯಾನ ಅನುಭವದಲ್ಲಿ, ಫಿಸಿಕಲ್ ಅಲ್ಲ ಧ್ಯಾನದಲ್ಲಿ. ಸೊ ಅದಾದಮೇಲೆ ಅದು ನನಗೇನು ಹೇಳಿರೋದು, ಸೊ ಅದಾದ ಒಂದು 3 ತಿಂಗಳ ನಂತರ ಅವಳು ಡೌಟ್ ಬಂದಿದೆ. 3 ತಿಂಗಳ ನಂತರ ಅದೇ ಇದಾಗಲ್ಲ, ಮಂತ್ಲಿ ಆಗಲ್ಲ, ಆವಾಗ ಡೌಟ್ ಬಂದಾಗ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ನನಗೂ ಹೇಳಿಲ್ಲ, ಅವ್ರ ಅಕ್ಕ ಅವರು ಕರ್ಕೊಂಡೋಗಿ ಚೆಕ್ ಮಾಡಿಸ್ಕೊಳ್ಳೋದು. ಅಲ್ಲಿ ಹೋಗಿ ಚೆಕ್ ಮಾಡಿಸಿದಾಗ ಅಲ್ಲಿ ಕನ್ಸೀವ್ ಆಗಿರೋದು ಕನ್ಫರ್ಮ್ ಆಯಿತು. ಅದಾದಮೇಲೆ ಅವಾಗ ಎಷ್ಟು ಖುಷಿ ಆಯಿತು ಅಂದರೆ, ಅಲ್ಲೇ ಇನ್ನು ಆಯಿತು ಬಂದ್ಬಿಡ್ತು ನಮ್ಮ ಮಗು ಅನ್ನೋ ಖುಷಿ ಆಯಿತು. ಆಮೇಲೆ ನನಗೆ ಬಂದು ಹೇಳಿದ್ರು, ಈ ಥರ ಕನ್ಫರ್ಮ್ ಆಗಿದೆ ಅಂತ. ನನಗೂ ತುಂಬ ಸಂತೋಷ ಆಯಿತು. ಇವಾಗ ಇಲ್ಲಿಂದ ನಮ್ಮ ನಿಜವಾದ ಒಂದು ಇರೋದು ನಮ್ಮ ಒಂದು ಸಾಧನೆ. ಸೊ ಅಲ್ಲಿಂದ ಕ್ಲೀನಾಗಿ ಮೆಡಿಟೇಷನ್ ಮಾಡಿಕೊಂಡು ಅದನ್ನು, ಯಾಕೆಂದರೆ ಅದು ಇನ್ನೂ ಪ್ಯೂರಿಫೈ ಆಗಿ ನಮಗೆ ಒಳ್ಳೆಯ ಸೋಲ್ ಬರಬೇಕಂದ್ರೆ ನಮ್ಮ ಎನರ್ಜಿ ಇನ್ನೂ ಜಾಸ್ತಿ ಬೇಕು. ಅಲ್ಲಿಂದ ಮತ್ತೆ ಮೆಡಿಟೇಷನ್ ಮಾಡ್ಕೊಂಡು ಇದು ಮಾಡಿದ್ವಿ ಸರ್. ಸರಿ ಅದೇ ಆದಮೇಲೆ 8 ತಿಂಗಳಲ್ಲಿ ಸ್ಕ್ಯಾನಿಂಗ್ ಅಂತ ಹೋದ್ವಿ. ಸ್ಕ್ಯಾನಿಂಗ್ ಹೋದಾಗ ಸ್ಕ್ಯಾನಿಂಗ್ ಮಾಡ್ತಾಯಿದ್ರು ಅವರು, ಡಾಕ್ಟ್ರು ನನ್ನ ಪಕ್ಕದಲ್ಲಿ ಕುಂದಿಸ್ಕೊಂಡು ಸ್ಕ್ಯಾನಿಂಗ್ ಮಾಡ್ತಾಯಿದ್ರು. ಅಲ್ಲಿ ನೋಡ್ರಿ ನಮಸ್ಕಾರ ಮಾಡ್ತದೆ ನೋಡ್ರಿ ಅಲ್ಲಿ ಅಂತ ಅಂದಾಗ ಧ್ಯಾನ ಸ್ಥಿತಿಲಿ ಇದೆ ಒಳಗಡೆ ಮಗು, ಬೇಬಿ ಧ್ಯಾನ ಸ್ಥಿತಿಲಿದೆ. ಆ ಡಾಕ್ಟ್ರಿಗೆ ಧ್ಯಾನ ಹಿಂಗಿರೋದಕ್ಕೆ ಧ್ಯಾನ ಅಂತ ಗೊತ್ತಿಲ್ಲ ಅವ್ರಿಗೆ. ಅವರೇ ಅಂದ್ಕೊಂಡು ನಮಸ್ಕಾರ ಮಾಡ್ತದೆ ಅಂತಂದರು. ಓಕೆ ಅಂತ ಸುಮ್ಮನೆ ಅದೇ ನಮಗೆ ಗೊತ್ತಿದೆ ಅಂತ. ಅದಾದಮೇಲೆ ಎಷ್ಟು ಖುಷಿ ಆಯ್ತು ಅಂದರೆ, ಅದನ್ನು ಏನು ಮಾಡಿದೆ, ಅದು ಇರೋದನ್ನು ನಾನು ಮೊಬೈಲಲ್ಲೇ ತಕ್ಕೊಂಡೆ ಗೊತ್ತಿಲ್ಲದೆ, ಅದು ಜಸ್ಟ್ ಇದರಲ್ಲೂ ಬಂದಿತ್ತು ನಮಗೆ ರಿಪೋರ್ಟ್ ಕೊಡ್ತಾರಲ್ಲ. ಸೊ ಅದು ಖುಷಿ ಆಯಿತು. ಅದಾದಮೇಲೆ ಸೊ ಇನ್ನೇನು ಸರ್ ಅವರು ಡೇಟು ಕೊಟ್ಟರು. ಆದರೆ ಆ ಡೇಟ್ಗಿಂತ ಮುಂಚೆ ಅದಕ್ಕೆ ಆ ಥರ ಅಂದರೆ ಮಗು ಬೇಗ ಬಂದುಬಿಡಬೇಕು, ಬೇಗ ನಮ್ಮನ್ನು ನೋಡಬೇಕು, ಆ ಕ್ಯೂರಿಯಾಸಿಟಿ. ಅದು ನವಂಬರ್ ಡೇಟಲ್ಲಿ ಅವರು ಡೇಟ್ ಕೊಟ್ಟಿದ್ದು, ಅಕ್ಟೋಬರ್ಗೆ ಅವ್ರು ಡಾಕ್ಟ್ರ್ ಹೇಳ್ಬಿಟ್ರು, ಇಲ್ಲ ಅರ್ಜೆಂಟು ಇದು ಸಿಸೇರಿಯನ್ ಮಾಡಿ ತೆಗಿಬೇಕು, ಆಗಲ್ಲ. ಸೊ ಆ ಒಳಗೆ ಇಂಟೆಂಟ್, ಆ ಒಂದು ಸೋಲ್ ಇಂಟೆಂಟು ಆ ಥರ ಕ್ರಿಯೇಟ್ ಮಾಡಿದೆ. ಆಮೇಲೆ ಅವ್ರು ಏನು ಮಾಡಿದ್ರು, ಮತ್ತು ಅಕ್ಟೋಬರ್ 2015 ಅಕ್ಟೋಬರ್ 14th ಸೊ ಅವತ್ತು ಸಿಸೇರಿಯನ್ ಮಾಡಿ ತೆಗೆದಾಗ ನಾವು ಏನು ಅಂದ್ಕೊಂಡಿದ್ದೀವಿ ಸರ್, ಸೇಮ್ ರೆಸೆಂಬ್ಲೆನ್ಸ್, ಸೇಮ್ ಆ್ಯಕ್ಟಿವಿಟೀಸ್, ಅದೇ ಸೋಲು ಗಂಡು ಮುಖ ರೂಪದಲ್ಲಿ ನಮಗೆ ಜನನ ಆಯ್ತು ಸರ್. ಮತ್ತು ನಮ್ಮ ಗಂಡು ಮಗು, ಅದೇ ಸೋಲೆ ಗಂಡು ಮಗು, ನಮಗೆ ಎಲ್ಲ ಗೊತ್ತಾಗ್ತದೆ. ಆ ಒಂದು ಇವಾಗ ಕೂಡ ಆ ಮಗು ಆ್ಯಕ್ಟಿವಿಟೀಸು, ಒಂದು ಫೇಸು ಕಂಪ್ಲೀಟ್ ಅದೇ ಫೇಸೇ ಇವಾಗಿರೋದು ಕೂಡ. ಆ್ಯಕ್ಟಿವಿಟೀಸ್ ಅವಾಗ ಯಾವಾಗ ಯಾರು ಬಂದ್ರೂ ಹೆಂಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ, ಹೆಣ್ಮಗು ಇದ್ದಾಗ ಹೆಂಗಿತ್ತು ಅದೇ ಸಂಸ್ಕಾರ. ಆ ಧ್ಯಾನ ನಾವು ಕೂತ್ಕೊಂಡ್ರೆ, ಯಾರಾದರೂ ಬಂದರೆ ನಾವು ಅವರಮ್ಮ ನಾವೆಲ್ಲ ಕೂತ್ಕೊಂಡಾಗ ಅಷ್ಟು ತುಂಟ ಅವನು. ಧ್ಯಾನಕ್ಕೆ ಕೂತ್ಕೊಂಡ್ರೆ ಏನು ಮಾಡಲ್ಲ, ಸೈಲೆಂಟಾಗೆಲ್ಲ ಆಡ್ಕೊಂಡಿರ್ತಾನೆ ಅವನು, ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲ್ಲ. ಸೊ ನಿಮ್ಮಪ್ಪ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಮೆಡಿಟೇಷನ್ ಮಾಡ್ತಾರೆ. ಹಂಗೆ ಅಷ್ಟು ಇವಾಗಲೂ ಕೂಡ ಅವನಿಗೆ ಆ ನಾಲೆಡ್ಜ್ ಏನು ಜ್ಞಾಪಕ ಇದೆ. ಆ ನಾಲೆಡ್ಜ್ ಅವನು ಧ್ಯಾನ ಮಾಡ್ತಾನೆ. 6 years ಈಗ. ಎಸ್.
ಅದು ನಮಗೆ ಯಾವಾಗ ಅದು ಪರಿವರ್ತನೆ ಆಯಿತು ನಮಗೆ ಇನ್ನು ಸಂತೋಷಕ್ಕೆ ಪಾರವೇ ಇಲ್ಲ. ಸೊ ಇದನ್ನು ನಮ್ಮ ಜೀವನದಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿಕೊಂಡು ನಾವು ಅದು ಬೇರೆಯವ್ರಿಗೆ ನಂಬಿಕೆ ಗೊತ್ತಿಲ್ಲ ಸರ್. ನಾವು ಕ್ಲಿಯರಾಗಿ ಒಂದೊಂದು ಸ್ಟೆಪ್ ನೋಡಿದಾಗ ಸೇಮ್ ಸೋಲು ಮತ್ತೆ ಬಂದು ಇವತ್ತು ನಾವು ಅದಕ್ಕೆ ಏನು ಮಾಡಿದ್ವಿ, ಇದೆಲ್ಲ ಮಗು ಆಯಿತು. ಅದಾದಮೇಲೆ ತುಂಬ ಸಂತೋಷ ಆಯಿತು. ಆಮೇಲೆ ಒಂದು ಸರಿ ಪಿರಮಿಡ್ ವ್ಯಾಲಿಗೆ ಹೋಗಿ ಪತ್ರಿಜಿಯವ್ರಿಗೆ ಹೇಳಬೇಕಿದು ಎಕ್ಸ್ಪೀರಿಯೆನ್ಸು ಅಂಥೇಳಿ ಪತ್ರಿಜಿಯವ್ರ ಹತ್ರ ಹೋಗಿ ಅವತ್ತು ಫ್ರೀಯಾಗಿದ್ದರು ಸರ್. ಅರ್ಲಿ ಮಾರ್ನಿಂಗ್ ಬೇಗ ಹೋದ್ವಿ. ಒಂದು 7:30-8 ಗಂಟೆಯಲ್ಲಿ ನ್ಯೂಸ್ ಪೇಪರ್ ಓದ್ಕೊಂಡ್ಕೊಂಡಿದ್ರು. ಮಿಲ್ಲೆರಪ್ಪ ಇದೆಲ್ಲ ಫಗೋಡ ಐತಲ್ಲ ಅಲ್ಲಿದ್ದಾಗ ಹೋದ್ಮೇಲೆ ನಾನು ನಮ್ಮ ಫ್ರೆಂಡ್ ಹೋದ್ವಿ. ಮತ್ತು ಅಲ್ಲೆಲ್ಲ ಒಂದು 4-5 ಜನ ಇದ್ದರು. ಆಮೇಲೆ ಹೋದ್ಮೇಲೆ ಹಿಂಗೆ ನೋಡಿಬಿಟ್ಟು ಅವ್ರು ನೋಡಿದ ತಕ್ಷಣ ಎಲ್ಲ ಸಿಗ್ನಲ್ಸೇ ಅವರು. ರಾವಯ್ಯ ಕೂರ್ಚೋ ಅಂತಂದರು. ಅದು ಕೂತ್ಕೊಂಡ ತಕ್ಷಣ ನನಗೆ ಅವ್ರ ಪಾದ ಸ್ಪರ್ಶ ಮಾಡ್ಬೇಕಂತ ಆಸೆ. ನ್ಯೂಸ್ ಪೇಪರ್ ಓದಿ ಕೂತ್ಕೊಂಡ್ರೆ ಅವ್ರು 2 ಕಾಲುಗಳನ್ನ ನನ್ನ ಇದೇ ಮೇಲೆ ಇಟ್ಕೊಂಡು ಕಾಲೆಲ್ಲ ಒತ್ಕೊಂಡು ಸರ್ ನಾನು ಒಂದು ಅನುಭವ ಇದೆ ಹೇಳ್ತೀನಿ. ಚಪ್ಪು ಅಂತಂದು. ಆಮೇಲೆ ಸರಿ ಈ ಥರ ಮಗು ನನ್ನ ಮಗು ಹೆಣ್ಮಗು ಅನ್ಎಕ್ಸ್ಪೆಕ್ಟೆಡ್ಡಾಗಿ ಅವರು ದೇಹ ತ್ಯಾಗ ಮಾಡಿದ್ರು. ದಟ್ ಈಸ್ ರಾಂಗ್. ದಟ್ ಈಸ್ ನಾಟ್ ಎಕ್ಸ್ಪೆಕ್ಟೆಡ್. ನನ್ನ ಮಗಳು ಅನ್ಎಕ್ಸ್ಪೆಕ್ಟೆಡಾಗಿ ಬಾಡಿ ವೆಕೇಟ್ ಮಾಡೋದು ಅಂದಿದ್ದಕ್ಕೆ ಅವ್ರಿಗೂ ದಟ್ ಈಸ್ ನಾಟ್ ಅನ್ಎಕ್ಸ್ಪೆಕ್ಟೆಡ್, ದಟ್ ಈಸ್ ಎಕ್ಸ್ಪೆಕ್ಟೆಡ್. ನನಗೊಂದು ಕ್ಲಾರಿಟಿ ಬಂತು. ಅಂದರೆ ಅವಳು ಡಿಸೈನ್ ಪ್ರಕಾರ ಇಷ್ಟದ ಪ್ರಕಾರ ಅವಳು ಬಾಡಿ ವೆಕೇಟ್ ಬಂದಿದ್ದು ಕೆಲಸ ಆಯಿತು ಅಂಥೇಳಿ. ಅದಾದಮೇಲೆ ಇಲ್ಲ ಸರ್ ಅದೇ ಈ ಥರ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅದಾದಮೇಲೆ ಅವ್ರು ಹೇಳಿದ್ರಲ್ಲ ಎಕ್ಸ್ಪೆಕ್ಟೆಡ್ ಅಂತ. ಮಗು ಆಯ್ತು ಸರ್ ನಮಗೆ ಅದು ಬೈದರು ಅವರು. ಹೋಗಿರೋ ಆತ್ಮನ ಮತ್ತೆ ಯಾಕೆ ಕರ್ಸ್ಕೊಂಡ್ರಿ ಅಂತ ಬೈದರು. ನಾನು ಏನೋ ಒಂದು ಮಿರಾಕಲ್ ಆಗಿದೆ, ಒಂದು ಶಬಾಷ್ ಅಂತಾರ ಅಂತ ನಾನು ಹೋದರೆ ಬೈದರು ಅವರು. ಈ ಒಂದು ಸೋಲ್, ಒಂದು ಆಲ್ರೆಡಿ ಉನ್ನತ ಲೋಕಕ್ಕೆ ಹೋಗಿರೋ ಸೋಲ್ನ ನೀವು ಮತ್ತೆ ಕರೆಸಿದರೆ ನಿಮ್ಮಂಥ ಮೂರ್ಖರು ಯಾರಿಲ್ಲ ಅಂತ ಬೈದರು. ಇಲ್ಲ ಸರ್ ನಾನು ಇದು ಲೋಕ ಕಲ್ಯಾಣ ಕೆಲಸ ಮಾಡೋದಕ್ಕೋಸ್ಕರ ಮತ್ತೆ ಕರೆಸ್ತೀವಿ. ಯಾಕೆ ಬೇರೆ ಮೇಲೆ ಲೋಕ ಕಲ್ಯಾಣ ಕೆಲಸ ಇಲ್ವಾ? ಪ್ರತಿಯೊಂದು ಮೇಲೆ ತುಂಬ ಹೈಯರ್ ವರ್ಲ್ಡ್ಸ್ ಇದೆ. ಆ ಹೈಯರ್ ವರ್ಲ್ಡ್ಸಲ್ಲಿ ಬೇಕಾದಷ್ಟು ಕೆಲಸ ಮಾಡೋದಿದೆ ಈ ಭೂಲೋಕದಲ್ಲೆಲ್ಲ ಅಂಥೇಳಿ ಅವರು ಬೈದರು. ಸೊ ಆ ಥರ ಅವ್ರಿಗೂ ನಮಗೆ ಒಂದು ಕ್ಲಾರಿಟಿ ಆಯಿತು. ನೋಡಿ ಪತ್ರಿಜಿಯವ್ರ ಹತ್ರ ಯಾವುದೇ ಹೇಳಿದರೆ ಅವರು ಅಕ್ಸೆಪ್ಟ್ ಮಾಡಲ್ಲ. ಬಟ್ ನಾನು ಹೇಳಿರೋದ ಪ್ರಕಾರ ಅವ್ರು ತಕ್ಷಣ ಹೇಳಿದ್ರು ಅದು ಎಕ್ಸ್ಪೆಕ್ಟೆಡಾಗಿ ಬೇಕಂತಲೇ ಅದು ಹೋಗಿದೆ. ನಿನಗೆ ಬಂದಿರೋದು ಕೂಡ ನಿಮಗೆ ಸ್ಪೆಷಲ್ ಆಗಿರ್ಬೋದು, ನನಗೇನು ಸ್ಪೆಷಲ್ ಇಲ್ಲ ಅಂತ ಹೇಳಿದ್ರು ಅವರು. ಸೊ ಅದು ಒಂದು ಸರಿ ಹೋಗಿ ಅದು ಅಲ್ಲಿ ಮಾಡೋ ಕೆಲಸ ನೀವು ಮತ್ತೆ ವಾಪಸ್ ಕರ್ಕೊಂಬಂದು ಡಿಗ್ರಿ ಓದಿರೋರನ್ನ ಮತ್ತೆ ಫಸ್ಟ್ ಇಯರ್ ಡಿಗ್ರಿಯಿಂದ ಸೇರಿಸಿದ್ರೆ ಅಷ್ಟೇ, ಬೇರೇನಿಲ್ಲ ಅಂತ ಹೇಳಿದ್ರು ನನಗೆ. ಸೊ ಈ ಥರ ಆವಾಗಲಿಂದ ನಮ್ಮ ಜೀವನದಲ್ಲಿ ನಡೆದಿರ್ತಕ್ಕಂಥ ಎಕ್ಸ್ಪೆರಿಮೆಂಟಿಂದ ನಾವು ಇನ್ನೂ ಹೆಚ್ಚಿನ ಧ್ಯಾನ ಪ್ರಚಾರ ಸೇವೆ ಮಾಡ್ಬೇಕಂತ ಒಂದು ಛಲ ಬಂತು ಸರ್ ಅವರಿಂದ. ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ನೋಡ್ತಾ ಇರೋ ನಮ್ಮ ಪ್ರೇಕ್ಷಕರಿಗಾಗಲಿ ಬಹಳಷ್ಟು ಜನಕ್ಕೆ ಎಸ್ಪೆಷಲಿ ಮಕ್ಕಳಾಗಿಲ್ಲ ಅಂತ ಕೆಲವರು ಬಹಳ ಡಿಸ್ಟರ್ಬ್ಡಲ್ಲಿ ಇರ್ತಾರೆ. ಕೆಲವರು ಸೋ ಮೆನಿ ಇಶ್ಯೂಸ್ ಇರುತ್ತೆ. ಸೊ ನೀವೆಷ್ಟೋ ಒಂದು ಇಶ್ಯೂಸ್ ಎಲ್ಲ ಫೇಸ್ ಮಾಡಿದ್ದೀರಾ, ಧ್ಯಾನದಿಂದ ಹೊರಗಡೆನೂ ಬಂದಿರಾ ಪ್ರಾಬ್ಲಮ್ಸಿಂದ. ಈ ಒಂದು ಪ್ರೋಗ್ರಾಮ್ ಮೂಲಕ ಪ್ರೇಕ್ಷಕರಿಗಾಗಲಿ ಅಥವಾ ಈ ಪ್ರೋಗ್ರಾಮ್ ನೋಡೋರಿಗೆ ಯಾರಿಗಾದರೂ ಆಗಲಿ ಆ ಒಂದು ನಿಮ್ಮ ಒಂದು ಅನುಭವದ ಮೂಲಕ ಏನಾದರೂ ಹೇಳಲಿಕ್ಕೆ ಅಥವಾ ಏನಾದರೂ ಒಂದು ಮೆಸೇಜ್ ಕೊಡಲಿಕ್ಕೆ ಇಷ್ಟಪಡ್ತೀರಾ? ಅವ್ರು ಯಾವ ಥರ ಇರಬೇಕು ಮೆಂಟಲ್ ಆಗಿ, ಯಾವ ಥರ ಅವರು ಪ್ರಿಪೇರ್ಡ್ ಆಗಿರಬೇಕು, ಏನಾದರೂ ಇಶ್ಯೂಸ್ ಬಂದರೆ ಅವ್ರು ಯಾವ ಥರ ಅದನ್ನು ಓವರ್ಕಮ್ ಮಾಡಬೇಕು, ನಿಮ್ಮ ಒಂದು ಅನುಭವದ ಮೂಲಕ ಹೇಳ್ತೀರಾ? ಸೊ ಇದರಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಸರ್, ಯಾವುದೇ ಒಂದು ಸೋಲ್ ನಾವು ಭೂಮಿ ಮೇಲೆ ಬಂದಮೇಲೆ ಪ್ರತಿಯೊಬ್ಬರಲ್ಲಿ ಎಷ್ಟೇ ಜನ ಕುಟುಂಬದ ಸದಸ್ಯರಿರಲಿ, ಯಾರೋ ಅವರವರು ಪಾತ್ರ ಮುಗಿದ್ಮೇಲೆ ಅವರು ಹೋಗಲೇಬೇಕು. ಎಲ್ಲರೂ ಕೊನೆಯವರೆಗೂ ಇರಬೇಕಂತೇನಿಲ್ಲ. ಹಾಗಾಗಿ ಫಸ್ಟ್ನೇದಾಗಿ ನಾವು ಅಕ್ಸೆಪ್ಟೆನ್ಸ್ ಇರಬೇಕು. ನಮ್ಮ ಕುಟುಂಬದ ಸದಸ್ಯರ ನಾವು ಕಳ್ಕೊಂಡ್ರೂ ಕೂಡ ಅವರ ಪಾತ್ರ ಮುಗಿದಿದೆ ಅಂಥೇಳಿ ನಾವು ಧೈರ್ಯವಾಗಿದ್ದು ನಾವು ಅದಕ್ಕೋಸ್ಕರ ಇದಕ್ಕೆಲ್ಲ ಧ್ಯಾನ ಮಾಡಿದ್ರೆ ಆ ಒಂದು ಶಕ್ತಿ ಬರುತ್ತೆ. ಆ ಒಂದು ಬ್ಯಾಲೆನ್ಸಿಂಗ್ ಶಕ್ತಿ, ಯೋಚನಾ ಶಕ್ತಿ. ನಮಗೆ ತಿಳಿದಂತೆ ಯಾರೇ ಬಾಡಿ ವೆಕೇಟ್ ಮಾಡಿದ್ರು ಕೂಡ ಅವ್ರ ಬಗ್ಗೆ ನಾವು ಬೇಜಾರಾಗೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಪ್ರತಿಯೊಂದು ಅದ್ರ ಕೆಲಸ ಮುಗಿಸ್ಕೊಂಡು ಹೋದ್ಮೇಲೆ ಮುಗೀತು. ಸೊ ಹಾಗಾಗಿ ಅಕಸ್ಮಾತ್ ಇಲ್ಲ ಕೆಲವರಿಗೆ ಬೇಕೇ ಬೇಕು, ನಮಗೆ ಮಕ್ಕಳಾಗಿಲ್ಲ, ಮಕ್ಕಳು ಬೇಕು. ಸೊ ಇಲ್ಲಿ ಮಕ್ಕಳು ಆಗದೇ ಇರೋಕ್ಕೂ ಆಧ್ಯಾತ್ಮಿಕ ಕಾರಣ ಇರುತ್ತೆ, ಕಾರ್ಮಿಕ್ ರೀಸನ್ ಇರುತ್ತೆ. ಸೊ ಅದನ್ನೆಲ್ಲ ಧ್ಯಾನದ ಮೂಲಕ ಅರ್ಥ ಮಾಡಿಕೊಂಡಾಗ ನಮಗೆ ಅದು ಸಮಸ್ಯೆಯ ಪರಿಹಾರ ಸಿಗುತ್ತೆ. ಸೊ ಹಾಗಾಗಿ ನಾವು ಆಗಿಲ್ಲ, ಆಗಿದೆ ಅದೆಲ್ಲ ಎಲ್ಲ ನಮಗೆ ನಾವು ಮನಸ್ಸಿತ್ತು. ಇಲ್ಲ ಕೆಲವರಿಗೆ ಮಕ್ಕಳಾಗಿಲ್ಲ,
ನಮಗೆ ಮಕ್ಕಳು ಬೇಕು ಅನ್ನೋರಿಗೆ ಒಂದೇ ಅದರಲ್ಲಿ ನಾನು ಮಾಡಿರೋ ಒಂದು ಪ್ರಯತ್ನನ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಮಗು ಫಸ್ಟು ಸ್ಪಿರಿಚುವಲ್ ಎನರ್ಜಿಯಿಂದ ಮಾತ್ರ, ಆಧ್ಯಾತ್ಮಿಕ ಎನರ್ಜಿಯಿಂದ ಮಾತ್ರ ಸಾಧ್ಯ ಆಗಿದೆ ನನಗೆ. ಇಲ್ಲಾಂದರೆ ನಾರ್ಮಲಾಗಿದ್ದರೆ, ಯಾಕೆ ಇನ್ನೊಂದು ಆಲ್ರೆಡಿ ಮೆಡಿಟೇಷನ್ ಮಾಡೋ ಒಂದು ಸೋಲ್ ಮತ್ತೆ ವಾಪಸ್ ಬರಬೇಕಂತಂದರೆ ನಾವು ಮೆಡಿಟೇಟರ್ ಇದ್ದು ನಮ್ಮ ಫ್ರೀಕ್ವೆನ್ಸಿ ಕರೆಕ್ಟಾಗಿದ್ದಾಗ ಮಾತ್ರ ಬರೋಕ್ಕೆ ಸಾಧ್ಯ ಆಯಿತು. ನಾರ್ಮಲ್ ಪೀಪಲ್ ಏನಿಲ್ಲ ಅಂತ ಅಂದಾಗ ಅವ್ರಿಗೆ ಕಷ್ಟ ಸಾಧ್ಯ. ಸೊ ಹಾಗಾಗಿ ಕೆಲವರಿಗೆ ಮಕ್ಕಳು ಬೇಕೇ ಬೇಕಂದಾಗ ಒಂದು ಸಿಂಪಲ್ಲಾಗಿ ಮೆಡಿಕಲಿ ಗಂಡ ಹೆಂಡರ ನಡುವೆ ಏನೇ ಮೆಡಿಕಲಿ ಚೆಕ್ ಮಾಡಿ ಎಲ್ಲ ಓಕೆ, ಇಬ್ಬರಲ್ಲಿ ಓಕೆ ಇದೆ, ಏನು ತೊಂದರೆ ಇಲ್ಲ ಅಂತ ಹೇಳಿದ್ರೂ ಕೂಡ ಅಲ್ಲಿ ಮೇಯ್ನ್ ಏನಿರುತ್ತೆ, ನಮ್ಮಲ್ಲಿ ಒಂದು ಕಾರ್ಮಿಕ್ ಪ್ಯಾಟ್ರನಲ್ಲಿ ಬ್ಲಾಕೇಜ್ ಇರುತ್ತೆ. ಒಂದು ಕರ್ಮಗಳಲ್ಲಿ ನಾವು ಏನು ಮಾಡಿರ್ತೀವೋ ಗೊತ್ತಿಲ್ಲ. ಕೆಲವ್ರಿಗೆ ನಾವು ಆ ಸಂದರ್ಭಕ್ಕೆ ಅನುಸಾರವಾಗಿ ಅಂಥ ಕಷ್ಟ ಕೊಟ್ಟಾಗ ನಾವು ಅಂಥ ಕಷ್ಟ ಅನುಭವಿಸ್ತೀವಿ. ಕಾಸ್ ಆ್ಯಂಡ್ ಎಫೆಕ್ಟ್ ಅಂತಾರಲ್ಲ, ಕಾರ್ಯಕಾರಣ ಸಂಬಂಧ ಅಂತ. ಸೊ ಆ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ, ಆ ಥರ ನಿಮಗೆ ಮೆಡಿಕಲಿನೂ ಆಗಿಲ್ಲ, ಅವ್ರು ಏನು ಹೇಳಿದ್ರು ಆಗಿಲ್ಲ ಅಂದ್ರೆ ಓನ್ಲಿ ಸ್ಪಿರಿಚುವಲ್ಗೆ ಸಾಧ್ಯ ಇದೆ. ಆ ಸ್ಪಿರಿಚುವಲಲ್ಲಿ ನೀವು ಒಂದು ಕ್ಷಮಾಪಣ ಧ್ಯಾನ ಆಗಿರ್ಬೋದು, ಕೃತಜ್ಞತಾ ಧ್ಯಾನ ಆಗಿರ್ಬೋದು. ಸೊ ಅದ್ರ ಜೊತೆಗೆ ಒಂದು ಬ್ಯಾಲೆನ್ಸಿಂಗ್ ಮೈಂಡ್ ಸ್ಟೇಟ್ ಇಟ್ಕೊಂಡು ನಿಮಗೆ ಏನಂತ ಬಯಸ್ತೀರಿ ಆ ವಿಷನ್ ಬೋರ್ಡ್ಸ್, ಒಂದು ಮಗು ಬೇಕಾ, ಮಗು ಫೋಟೋ ಒಳ್ಳೆ ಫೋಟೋ ಹಾಕ್ಕೊಳ್ಳಿ, ಅಟ್ರ್ಯಾಕ್ಟ್ ಮಾಡ್ತಾರೆ. ಅದನ್ನು ಯಾವಾಗ ನಾವು ಕಂಟಿನ್ಯೂ ರಿಪೀಟ್ ನೋಡ್ತಾ ಇದ್ದೀವೋ ಅದು ಸಬ್ಕಾನ್ಷಿಯಸಲ್ಲಿ ಮ್ಯಾನಿಫೆಸ್ಟ್ ಆಗುತ್ತೆ. ಆ ಮ್ಯಾನಿಫೆಸ್ಟಿಂದ ರಿಯಲ್ ಲೈಫಲ್ಲೂ ಆಗುತ್ತೆ. ಸೊ ನಿಮ್ಗೆ ಏನು ಬೇಕು ಎಕ್ಸಾಕ್ಟ್ ಅಂತ ನಾವು ಇಂಟೆಂಟಲ್ಲಿ ಇಟ್ಕೊಂಡ್ರೆ, ಆ ವಿಜುವಲೈಸೇಷನ್ ಮಾಡಿಕೊಂಡು ಯಾವಾಗಲೂ ಆ ಥರ ಅಟ್ರ್ಯಾಕ್ಟ್ ಆಗಬೇಕು. ಮಗು ಬೇಕಾದ್ರೆ ಮಗುನ ಎತ್ಕೋಬೇಕು, ಪ್ರೀತಿ ಮಾಡಬೇಕು. ಅದು ಯಾಕೆ ಮಕ್ಕಳಾಗಿಲ್ಲ ಅಂದರೆ ನೀನು ಪ್ರೀತಿ ತೋರಿಸಿರಲ್ಲ, ಪ್ರೀವಿಯಸ್ ಲೈಫಲ್ಲಿ ಪ್ರೀತಿ ತೋರಿಸಿರಲ್ಲ, ಆ ಕರುಣೆ ತೋರಿಸಿರಲ್ಲ. ಅದನ್ನೆಲ್ಲ ನಾವು ಕನ್ವರ್ಟ್ ಮಾಡಿಕೊಂಡು ಚಿಕ್ಕ ಮಕ್ಕಳು ಬಂದಾಗ ಅವ್ರನ್ನ ಪ್ರೀತಿ ಮಾಡಬೇಕು, ಬ್ರ್ಯಾಂಡ್ಗಳನ್ನ ನಾವು ಪ್ರೀತಿ ಮಾಡಬೇಕು. ಈ ಥರ ನಾವು ಕನ್ವರ್ಟ್ ಮಾಡ್ಕೊಂಡಾಗ ನಮ್ಮ ಒಂದು ಕ್ಯಾರೆಕ್ಟರ್ನ, ಅದು ಆಟೋಮೆಟಿಕ್ಕಾಗಿ ನಮಗೆ ಅಟ್ರ್ಯಾಕ್ಟ್ ಆಗುತ್ತೆ. ನಾವು ಅಂದ್ಕೊಂಡಾಗೆ ಸ್ಪಿರಿಚುವಲಲ್ಲಿ ಎಲ್ಲನೂ ಸಾಧ್ಯ ಇದೆ. ಆಮೇಲೆ ಕೊನೆಗೆ ಬಂದರೂ ಕೂಡ ನೀವು ಏನೇ ಕೇಳ್ಕೊಂಡ್ರು ಕೂಡ ಒಂದು ಆಧ್ಯಾತ್ಮಿಕ ಪ್ರಗತಿಯಿಂದ ನಾವು ನಾವು ಪ್ರಾಪಂಚಿಕ ಒಂದು ಕೋರಿಕೆ ಕೇಳ್ಕೊಬಾರ್ದು. ಬಂದರೂ ಕೂಡ ಅಲ್ಲಿಂದ ಏನಾದರೂ ಒಂದು ಲೋಕ ಕಲ್ಯಾಣ ಕೆಲಸ ಮಾಡೋಕ್ಕೆ ಅವ್ರನ್ನ ಯೂಸ್ ಮಾಡ್ಕೋಬೇಕು. ಆ ರೀತಿ ನಾವು ಕೇಳ್ಕೊಂಡಾಗ ವಿಶ್ವ ನಮಗೆ ಸಹಾಯ ಮಾಡುತ್ತೆ. ಸರ್, ಇನ್ನೊಂದು ನೀವು ಅಂದ್ರೆ ಹೇಳಿದ್ರಲ್ಲ, ಕೆಲವರು ಮಕ್ಕಳಾಗಿಲ್ಲ ಅಂದ್ರೇನು ಅಥವಾ ಕೆಲವರು ಬಂದು ಬೇಗ ಹೋಗಿದ್ದಾರೆ ಅಂದ್ರೇನು, ಏನೋ ಒಂದು ಕಾರ್ಮಿಕ್ ಪ್ಯಾಟರ್ನ್ ಇರುತ್ತೆ, ಬಹಳಷ್ಟು ಒಂದು ಸ್ಪಿರಿಚುವಲ್ ರೀಸನ್ಸ್ ಎಲ್ಲ ಇರುತ್ತೆ ಅಂತ ನೀವು ಹೇಳಿದ್ರಿ. ಸೊ ನಿಮ್ಮ ಮಗು ವಿಷಯಕ್ಕೆ ಬಂದರೆ, ಇಬ್ಬರು ಹೆಣ್ಮಕ್ಳಿದ್ದಾಗ ಫಸ್ಟ್ ಬೇಬಿ ಅವರು ಬಾಡಿ ವೆಕೇಟ್ ಮಾಡಿರೋದು, ನಿಮ್ಗೇನಾದರೂ ರೀಸನ್ ತಿಳಿತಾ ಧ್ಯಾನದಲ್ಲಿ ಅವ್ರು ಯಾಕೆ ಬಾಡಿ ವೆಕೇಟ್ ಮಾಡಿದ್ರು ಅಂತ? ಬಾಡಿ ವೆಕೇಟ್ ಮಾಡಿರೋದು ಅವ್ರ ಡಿಸೈನ್ ಪ್ರಕಾರ ಬಾಡಿ ವೆಕೇಟ್ ಮಾಡಿದೆ ಅಂತ ನನಗೆ ಗೊತ್ತಾಯಿತು. ಆಮೇಲೆ ನನಗೆ ಧ್ಯಾನ ಮಾಡಿದ್ರೂ ಕೂಡ ನನಗೆ ಎಲ್ಲೋ ಒಂದು ಕಡೆ, ನನಗೆ ಅಷ್ಟು ಧ್ಯಾನ ಶಕ್ತಿ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ಇಲ್ಲ, ನಾನೇನೋ ತಪ್ಪು ಮಾಡಿದ್ದೀನಿ, ನಾನೇನೋ ತಪ್ಪು ಮಾಡಿರೋದಕ್ಕೋಸ್ಕರ ನನಗೆ ಯಾಕಂದರೆ ನಿಮಗೂ ದುಃಖ ಆಗಿದೆ ಭಾಳ ಆ ಒಂದು ಇನ್ಸಿಡೆಂಟಿಂದ. ಈ ದುಃಖ ಅನ್ನೋದು ಯಾಕೆ ಬಂತು ನನಗೆ? ಅಫ್ಕೋರ್ಸ್ ಅವ್ರ ಡಿಸೈನ್ ಪ್ರಕಾರ ಅವ್ರು ಹೋಗಿರ್ಬೋದು, ಹೈಯರ್ ವರ್ಲ್ಡ್ಸಲ್ಲಿ ಕೆಲಸ ಮಾಡ್ತಿರ್ಬೋದು, ಬಟ್ ಅದು ಆ ಒಂದು ಇನ್ಸಿಡೆಂಟಿಂದ ನಿಮ್ಗೆ ಭಾಳ ದುಃಖ ಆಗ್ತಾ ಇದೆ. ಈ ದುಃಖ ನನಗೆ ಯಾಕೆ ಬಂತು? ನಾನೇನಾದರೂ ಒಂದು ಬ್ಯಾಡ್ ಕರ್ಮ ಮಾಡಿರಬೇಕು ಅಂತ ಅನಿಸಿರ್ಬೋದು. ಅದೇನಾದರೂ ಅನಿಸ್ತಾ? ಅದಕ್ಕೇನಾದರೂ ಆನ್ಸರ್ ಸಿಗ್ತಾ ನಿಮಗೆ? ಅದೇ ನನಗೆ ಎಲ್ಲ ಒಂದು ಕಡೆ ಇರ್ತಾ ಇತ್ತು, ಇಷ್ಟು ಶಕ್ತಿ ಇದ್ರೂ ಯಾಕೆ ನನಗೆ ಹಿಂಗಾಯಿತು, ಇದಕ್ಕೆ ಏನೋ ರೀಸನ್ ಇದೆ. ಸೊ ನಾನು ನೋಡೋಣ ಇದಕ್ಕೆ ಒಂದು ರೀಸನ್ ಏನಾದರೂ ಇದೆ ಅಂತ ಒಂದು ಧ್ಯಾನದಲ್ಲಿ ಒಂದು ಕೂತ್ಕೊಂಡು, ಸೊ ಈ ನನ್ನ ಮಗಳನ್ನ ಕಳ್ಕೊಳ್ಳೋಕ್ಕೆ ಬೇರೆ ಏನಾದರೂ ನನ್ನ ಕಾರ್ಮಿಕ್ ಪ್ಯಾಟ್ರನ್ ಏನಿದೆಯಾ, ಬ್ಯಾಲೆನ್ಸ್ ಇದೆಯಾ ಅಂತ ನಾನು ಒಂದು ಕ್ವಶನ್ ಹಾಕೊಂಡು ಧ್ಯಾನಕ್ಕೆ ಕೂತ್ಕೊಂಡಾದಮೇಲೆ ಸುಮಾರು ಒನ್ ಆ್ಯಂಡ್ ಹಾಫ್ ಆಗಿರ್ಬೋದು, ನನಗೆ ಗೊತ್ತಿಲ್ಲ. ಡೀಪ್ ಸ್ಟೇಟ್ಗೆ ಹೋಗಿದ್ದೀನಿ. ಹೋಗಾದ್ಮೇಲೆ ತಕ್ಷಣ ಒಂದು ದೃಶ್ಯ ಬಂತು. ಏನು ದೃಶ್ಯ ಅಂದರೆ, ಅದು ನಾನು ಫಿಸಿಕಲಿ ನಾನು ಮರ್ತೋಗಿದ್ದೀನಿ, ನಾನು ಏನು ಮಾಡಿದ್ರೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಧ್ಯಾನದಲ್ಲಿ ನನಗೆ ಟ್ರಿಗರ್ ಮಾಡಿ ನಮ್ಮ ಊರಲ್ಲಿ ಒಂದು ದೊಡ್ಡದು ಹುಣಸೆ ಮರ ಇತ್ತು. ಆ ಹುಣಸೆ ಮರದಲ್ಲಿ ಹಂಗೆ ಆಟ ಆಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಆ ಹುಣಸೆ ಮರದಲ್ಲಿ ಒಂದು ಬೆಳುವಾಕಿ ಅಂತಾರಲ್ಲ, ಪಾರಿವಾಳ ಥರ ಬೆಳುವಾಕಿ ಅಂತ ಇರ್ತಾರಲ್ಲ, ಆ ಬೆಳುವಾಕಿ ಕುಂತಿತ್ತು. ನನಗೆ ಒಂಥರ ಕ್ಯೂರಿಯಾಸಿಟಿ. ಸೊ ಇನ್ನೊಂದೇನೆಂದರೆ, ಅವಾಗ ನಾನ್ ವೆಜಿಟೇರಿಯನ್ ಆಗಿದ್ದೆ. ಪಾರಿವಾಳ, ಕೋಳಿ, ಕುರಿ ಎಲ್ಲಾದರೂ ಒಂದೇ, ಪಕ್ಷಿ ಹಿಡಿದು ಬೇಕಾದ್ರೆ ತಿಂದುಬಿಡ್ಬೋದು. ಆ ಒಂದು ದುರುದ್ದೇಶದಿಂದ ನಾನು ಅದು ಬೆಳವಾಕಿನ ಹಿಡಿಯೋಕ್ಕೆ ಹೋದೆ. ಮೇಲೆ ಮರ ಹತ್ತಿಬಿಟ್ಟು ಇನ್ನೇನು ಹಿಡ್ಕೋಬೇಕು, ಅದು ಹಾರೋಗ್ಬಿಡ್ತು ಬೆಳವಾಕಿ. ಅದು ಹಾರೋದ್ಮೇಲೆ ಅದು ಮೊಟ್ಟೆಗಳಿಟ್ಟಿದೆ. ಸುಮಾರು ಒಂದು 10-15 ಮೊಟ್ಟೆಗಳಿರ್ಬೋದು. ಮೊಟ್ಟೆಗಳು ನೋಡಿ ಇನ್ನೂ ಖುಷಿ ಆಯಿತು, ಓ ಮೊಟ್ಟೆ ತಿನ್ಬೋದು ಅಂತ. ಸೊ ಅದೇ ಏನು ಮಾಡಿದೆ, ಮೊಟ್ಟೆಗಳೆಲ್ಲ ತೊಗೊಂಬಿಟ್ಟು ಮನೆಗೆ ತೊಗೊಂಬಂದೆ.
ಮನೆ ತೊಗೊಂಬಂದು ಬೇಯಿಸ್ಕೊಂಡು ತಿನ್ನೋಣ ಅಂತೇಳಿ ಬೇಯಿಸೋಕ್ಕಿಟ್ಟೆ. ಚೆನ್ನಾಗಿ ಬೇಯ್ದಾದ್ಮೇಲೆ ಇನ್ನೇನು ಓಪನ್ ಮಾಡಿ ತಿನ್ನಬೇಕಲ್ಲ ಸರ್. ಆ ಎಗ್ ಓಪನ್ ಮಾಡಿದಾಗ ಎಲ್ಲ ಓಪನ್ ಮಾಡಿ ನೋಡಿದ್ರೆ ಎಲ್ಲ ಮರಿಗಳಾಗಿದೆ ಸರ್. ಆ ಒಳಗಡೆ ಮೊಟ್ಟೆ ಒಳಗಡೆ ಮರಿಯಾಗಿ ಮರಿ ಸಮೇತ ಕುದ್ದುಬಿಟ್ಟಿದೆ, ಬಾಯ್ಲ್ ಆಗಿಬಿಟ್ಟಿದೆ. ಆ ಬಾಯ್ಲಾಗಿ ಹಿಂಗೆ ತೆಗೆದಾಗ ಎಲ್ಲ ಮೊಟ್ಟೆಗಳಲ್ಲೂ ಮರಿಗಳಿವೆ. ನನಗೆ ಅದು ಜ್ಞಾಪಕ ಬಂತು. ಅಂದರೆ ಎಷ್ಟು ಪುತ್ರ ಶೋಕಂ ನಿರಂತರಂ ಅಂತಾರೆ. ಅದು ಮನುಷ್ಯನಿಗೆ ಒಬ್ಬನಿಗೆ ಅಲ್ಲ, ಪ್ರತಿ ಪ್ರಾಣಿ ಪಕ್ಷಿಗಳು ಕೂಡ ಅದು ಸಾಧ್ಯ. ಹಾಗಾಗಿ ನನಗೆ ಆ ರೀಸನ್ ಬಂತು. ಅಂದರೆ ಇವತ್ತು ಯಾರು ಈ ಮಾಂಸಾಹಾರಗಳಾಗಿದ್ದಾರೋ ಇದು ಸ್ವಲ್ಪ ತಿಳ್ಕೋಬೇಕು. ಯಾಕೆಂದರೆ ನಮಗೆ ಗೊತ್ತಿಲ್ಲದೆ ಏನೇನೋ ನಮ್ಮ ಜೀವನದಲ್ಲಿ ನಡೀತದೆ. ಆಮೇಲೆ ನಮಗೆ ಕಷ್ಟ ಪಡೋದಕ್ಕಿಂತಲೂ ಇವತ್ತು ನಮ್ಮ PSS ಮೂಮೆಂಟಲ್ಲಿ ಎಲ್ಲರೂ ಹೇಳ್ತಾ ಇದ್ದಾರೆ, ಎಲ್ಲ ಅದರ ವಿತ್ ರೂಟ್ ಕಾಸ್ ಹೇಳ್ತಾ ಇದ್ದಾರೆ ಯಾಕೆ ತಿನ್ನಬಾರ್ದು ಅಂತ. ಇದು ತುಂಬ ಕೆಟ್ಟ ಒಂದು ಇದು. ಸೊ ಅದನ್ನು ಬಿಡಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ಸೊ ಅದರಿಂದ ನನಗೇನಾಯಿತು, ಆ ಒಂದು ರೂಟ್ ಕಾಸ್ ನೋಡಿದಾಗ ಈ ಒಂದು ದೃಶ್ಯ ನನಗೆ ಗೊತ್ತಾಯಿತು. ಅವಾಗ ನನಗೆ ಅರಿವಾದ ಮೇಲೆ ಎಲ್ಲರಿಗೂ ನಾನು ಸಾಧ್ಯವಾದಷ್ಟು ನಾನು ಫಸ್ಟು ಈ ಥರ ನನ್ನ ಅನುಭವಗಳು ಹೇಳ್ಬಿಟ್ಟು ದಯವಿಟ್ಟು ಬಿಟ್ಬಿಡಿ, ಅದು ಪ್ರಾಣಿ ಪಕ್ಷಿ ಹಿಂಸೆ ಮಾಡಬಾರ್ದು. ಮೊನ್ನೆ ಯಾವುದೋ ಒಂದು ಡಿಸ್ಕವರಿಯಲ್ಲಿ ನೋಡಿದೆ, ಜಿಂಕೆ ಮರಿ ಒಂದು ತಾಯಿ ಇಬ್ಬರು ಬರ್ತಾಯಿದೆ, ಒಂದು ಮೊಸಳೆ ಕ್ರೊಕೊಡೈಲ್ ಬಂದು ಇನ್ನೇನು ಮಗುನ ತಿನ್ನಬೇಕು ಜಿಂಕೆ ಮರಿನ. ಆವಾಗ ಆ ತಾಯಿ ಅಲ್ಲಿಂದ ಓಡಿ ಬಂದು ಜಿಂಕೆ ತಳ್ಳಿಬಿಟ್ಟು ಅದಕ್ಕೆ ಸಿಕ್ಕಾಕೊಂಡ್ಬಿಡ್ತು. ಅದು ಅಂದರೆ ಅದು ನಾನು ತಿನ್ನಲಿ. ಸೊ ಇಲ್ಲಿ ಪ್ರಾಣಿಗಳಿಗೂ ಕೂಡ ಒಂದು ಕರುಣೆ, ಒಂದು ಆ ಫೀಲಿಂಗ್ಸು ಎಲ್ಲನೂ ಇದೆ, ಸಂಬಂಧಗಳು, ತಾಯಿ ಮಗು ಸಂಬಂಧ ಹೀಗಿರ್ತದೆ. ಹಂಗಾಗಿ ಅದು ಎಸ್ಪೆಷಲಿ ಅವರು ಒಂದು ಕಾನ್ಸಂಟ್ರೇಟ್ ಮಾಡಬೇಕು, ನಾನ್ ವೆಜಿಟೇರಿಯನ್ ಟೋಟಲ್ಲಿಗೆ ಬಿಡಬೇಕಂತ. ಸರ್, ಹೌ ಈಸ್ ಯುವರ್ ಫ್ಯಾಮಿಲಿ ನಾವು? ಇವಾಗೆಲ್ಲ ಸೆಕೆಂಡ್ ಬೇಬಿ ಆಗಿದೆ, ಗಂಡು ಮಗು ಬಂದಿದೆ. ಇವಾಗ ನಿಮ್ಮ ಫ್ಯಾಮಿಲಿ ವೈಸು, ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ನಿಮ್ಮ ಒಂದು ಸ್ಪಿರಿಚುವಲ್ ಪ್ರೋಗ್ರೆಸ್ ಆಗಲಿ, ಹೌ ಈಸ್ ಯುವರ್ ಫ್ಯಾಮಿಲಿ ಲೈಫ್ ನಾವು? ಐ ಆಮ್ ಸೋ ಹ್ಯಾಪಿ. ಯಾವಾಗ ನನ್ನ ಮಗ ಬಂದಂದರೆ ನಮ್ಮ ಫ್ಯಾಮಿಲಿಗೊಂದಲ್ಲ, ಇಡೀ ನಮ್ಮ ಕುಟುಂಬದಲ್ಲಿ ಎಲ್ಲ ಫ್ಯಾಮಿಲಿಗೂ ಅವ್ರಿಗೆ ಗೊತ್ತು. ಆ ಸೋಲ್ ಕೂಡ ಆ್ಯಕ್ಟಿವಿಟೀಸ್ ಎಲ್ಲ ಅವಳು ಹೆಂಗೆ ನಾವು ಇದ್ದಾಗ ಬಂದವ್ರನ್ನೆಲ್ಲ ಹೆಂಗೆ ರೆಸ್ಪೆಕ್ಟ್ ಮಾಡಿ ಕರಿತಾ ಇತ್ತು, ಸೇಮ್ ಯಾರಾದರೂ ಬಂದ್ರಂದರೆ ಕೈ ಹಿಡ್ಕೊಂಡು ಎಳ್ಕೊಂಬಂದು ಮನೆಯಲ್ಲಿ ಊಟ ಕುತ್ಕೊಂತ ಅಷ್ಟು ಒಂದು ಸಂಸ್ಕಾರ ಹೋಗಿಲ್ಲ, ಆ ಸಂಸ್ಕಾರ ಇದೆ. ಸೊ ಹಾಗಾಗಿ ಆ ಮಗು ಬಂದಮೇಲೆ ಮತ್ತು ತುಂಬ ಆನಂದವಾಗಿದ್ದೀವಿ. ಎಲ್ಲರೂ ಅವ್ರಿಗೆ ಗೊತ್ತಿದೆ, ಅವ್ರು ನಮಗೆ ಮಾಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ಇವರೇನೋ ಮಾರ್ಗದಲ್ಲಿದ್ದಾರೆ, ಕರೆಕ್ಟಾಗಿ ಮಾರ್ಗದಲ್ಲಿದ್ದಾರೆ, ಸರಿಯಾದ ಮಾರ್ಗದಲ್ಲಿದ್ದಾರೆ. ಇನ್ನೊಂದು ನಾನು ತುಂಬ ಒಂದು ಋಣಿ ಅಂದರೆ ನನ್ನ ಹೆಂಡತಿಗೆ ನಾನು ತುಂಬ ಧನ್ಯವಾದಗಳು ಹೇಳಬೇಕು. ಯಾವಾಗ ಇದು ರಿಯಲೈಸೇಷನ್ ಆಯಿತು, ನನಗೆ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ. ನೀವು ಎಷ್ಟೊತ್ತಾದರೂ ಧ್ಯಾನ ಮಾಡು, ಎಲ್ಲಿ ಯಾವ್ರಿಗಾದರೂ ಹೋಗಿ ಪ್ರಚಾರ ಮಾಡೋಕ್ಕೆ ಹೋಗು, ಕಡ್ತಾಳಿಗೆ ಹೋಗು, ಒಂದು ವಾರ ಇರು, ಈ ಒಂದು ಇದರಲ್ಲಿ ಏನು ಅದಲ್ಲದೆ ನಾನೇನು ಮಾಡಿದ್ದೀನಿ, ಈಗ ಪತ್ರಿಜಿ ಒಂದು ಮಾರ್ಗ ಪ್ರಕಾರ ಮಧ್ಯ ಮಾರ್ಗ ಅಂತೇಳಿ, ಆ ಮಧ್ಯ ಮಾರ್ಗದಲ್ಲಿ ನಾನು ಜಾಬ್ ನೋಡ್ಕೊತಾ ಇದ್ದೀನಿ. ನಾನು ಜಾಬ್ನಲ್ಲಿ ಅದಕ್ಕೆ ತಕ್ಕಂಗೆ ಆಮೇಲೆ ಮನೆಯಲ್ಲಿ ಅವ್ರಿಗೂ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀನಿ. ಸೊ ಈಗ ತುಂಬ ಅದ್ಭುತವಾಗಿ ನಾನು ಜೀವನ ನಡೀತಾ ಇದೆ ಸರ್, ತುಂಬ ಆನಂದವಾಗಿದೆ. ನನಗೆ ಯಾವುದೇ ತರಹದ ಒಂದು ತೊಂದರೆ ಇಲ್ಲ, ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಅದಲ್ಲದೆ ನಾನು ಕಡ್ತಾಳಿಗೆ ಹೋದಾಗ್ಲೂ ನಮ್ಮ ಮಿಸ್ಸಸ್ ಮಗಳು ಒಬ್ಬ ಮಗಳಿದ್ಲು, ಅವಾಗ ಬಂದಿದ್ಲು. ಸೊ ನಾವು ಯಾವುದೇ ಕ್ಲಾಸ್ಗೆ ಹೋದ್ರೂ ತಕ್ಷಣ ಬಂದುಬಿಡ್ತಾರೆ. ನಾವು ಬುದ್ಧ ಪೌರ್ಣಿಮಾ ಇದ್ದಾಗ ಎಲ್ಲರೂ ಇಡೀ ಎಂಟೈರ್ ಫ್ಯಾಮಿಲಿ ಹೋಗ್ತೀವಿ. ಸೊ ಹೀಗೆ ಚಾನ್ಸಸ್ ಸಿಕ್ಕಾಗೆಲ್ಲ ಎಲ್ಲ ಫ್ಯಾಮಿಲಿ ಹೋಗಿ ನಾವು ಸ್ಪೆಂಡ್ ಮಾಡ್ತೀವಿ. ಮತ್ತು ನಮ್ಮ ಇಡೀ ಫ್ಯಾಮಿಲಿನ ಒಂದು ಸಾರಿ ಆಸೆ ಇತ್ತು ನನಗೆ, ಎಂಟೈರ್ ನಮ್ಮ ಫ್ಯಾಮಿಲಿನ ಒಂದು TT ಮಾಡ್ಕೊಂಡೋಗಿ ಪಿರಮಿಡ್ ವ್ಯಾಲಿಯಲ್ಲಿ ಒಂದು ದಿವಸ ಸ್ಟೇ ಮಾಡಿಸಿ ಅವ್ರಿಗೆ, ಅಲ್ಲಿ ಅವ್ರಿಗೆಲ್ಲ ಧ್ಯಾನ ಹೇಳ್ಕೊಟ್ಟು ಒಂದೇ ದಿನ ಮಾಡಲಿ, ಅಟ್ಲೀಸ್ಟ್ ನಾನು ಮಾಡಿಸ್ತೆ ಅಂತ ಒಂದು ತೃಪ್ತಿ ಇರಲಿ ಅಂತ ಕರ್ಕೊಂಡೋಗಿ ಮಾಡಿಸಿದ್ವಿ. ಸೊ ಇವತ್ತು ನಮ್ಮ ಫ್ಯಾಮಿಲಿ ಆನಂದವಾಗಿದೆ. ಇದಕ್ಕೆಲ್ಲ ಕಾರಣ ಒಂದು ಸ್ಪಿರಿಚುವಲ್ಲೇ ಕಾರಣ, ಧ್ಯಾನ ಕಾರಣ. ಧ್ಯಾನ ಮಾಡಿದ್ರೆ ನಿಮ್ಗೆ ಏನೆಲ್ಲ ಎಲ್ಲ ಸಿಗುತ್ತೆ ಸರ್. ವಂಡರ್ಫುಲ್ ಸರ್. ನೀವು ಇನ್ನೊಂದು ಹೇಳಿದರೆ, ನೀವು ಒಂದು IT ಫೀಲ್ಡಲ್ಲಿ ಇದ್ದೀರಿ, ನೀವು ಈಗ ಅಡ್ಮಿನಿಸ್ಟ್ರೇಟರ್ ಆಗಿ ನೀವು ಕೆಲಸ ಮಾಡ್ತಿದ್ದೀರಿ ಅಂತೇಳಿ. ಬಹಳಷ್ಟು ಜನ IT ಅಂದ್ರೇ ಭಾಳ ಸ್ಟ್ರೆಸ್ಫುಲ್ ಜಾಬು, ಸಾಕಷ್ಟು ಟೆನ್ಷನ್ಸ್ ಇರುತ್ತೆ ಅಂತೇಳಿ. ಈ ಧ್ಯಾನ ಅನ್ನೋದು ನಿಮ್ಮ ಒಂದು IT ಫೀಲ್ಡಲ್ಲಿ, ನಿಮ್ಮ ಜಾಬಲ್ಲಿ ಯಾವ ಥರ ಸಹಾಯ ಮಾಡ್ತಿದೆ ಸರ್? ಕರೆಕ್ಟ್ ಸರ್. ಯಾಕೆಂದರೆ ನಾನು ಈ ಕಂಪ್ನಿಯಲ್ಲಿ ತುಂಬ ಜನಗಳ ಹತ್ರ ಇಂಟ್ರ್ಯಾಕ್ಷನ್ ಆಗ್ತೀನಿ. ಸಾವಿರಾರು ಜನ, 4,000 ಜನ ಎಂಪ್ಲಾಯ್ಸ್ ಇರೋದು ನಮ್ಮ ಕಂಪ್ನಿಯಲ್ಲಿ. ಅದಲ್ಲದೆ ಸಬ್ ವೆಂಡರ್ಸು, ತುಂಬ ಕೆಲಸ. ನನಗೆ ಧ್ಯಾನ ಏನಾದರೂ ಪರಿಚಯ ಆಗಿಲ್ಲ ಅಂದಿದ್ರೆ ನನಗೆ ಇಷ್ಟೊತ್ತಿಗೆ ಬ್ರೈನ್ ಸ್ಟ್ರೋಕು ಇಲ್ಲ ಏನೋ ಮೈಗ್ರೇನೋ ಏನೋ ಬರೋದು. ಯಾಕೆಂದರೆ ಅಷ್ಟು ಟೆನ್ಷನ್, ಅಷ್ಟು ಫೋನ್ಸ್ ಬರುತ್ತೆ. ಆ ಫೋನ್ಸ್ ಹೆಂಗೆ ಅಂದರೆ ಎಲ್ಲ ಇಂಪಾರ್ಟೆಂಟೇ, ಯಾವುದು ಸುಮ್ಮನೆ ಇಲ್ಲ. ಇಂಪಾರ್ಟೆಂಟ್ ಕಾಲ್ಸ್ ಅಂಥವು ಅಟೆಂಡ್ ಮಾಡಲೇಬೇಕು. ಅದು ಬೇರೆಯವ್ರಿಗೆ ಕೆಲವು ಕೆಲಸಗಳನ್ನ ನಾವು ಬೇರೆಯವ್ರಿಗೆ ಹೇಳೋಕ್ಕಾಗಲ್ಲ, ಅದನ್ನು ಕೆಲಸ ನಾವೇ ಮಾಡಬೇಕು. ಆ ಥರ ಪರಿಸ್ಥಿತಿಯಲ್ಲಿ ಒಂದು ಚೂರು ಎಡವಟ್ಟಾಯ್ತಂದರೆ ಕಷ್ಟ.
ಹಾಗಾಗಿ ನನಗೆ ಈ ಧ್ಯಾನ ಮಾಡೋದ್ರಿಂದ ಅಟ್ ಎ ಟೈಮ್ 10 ಕೆಲಸಗಳು ಮಾಡ್ತೀನಿ ಸರ್. ನಾನು ಧ್ಯಾನದಲ್ಲಿ 10 ಕೆಲಸ ಮಾಡ್ತೀನಿ. ಆಮೇಲೆ ನನಗೆ ಯಾವತ್ತೂ ಟೆನ್ಷನ್ ಅಂತಲೇ ಇಲ್ಲ. ತುಂಬ ಜನ ನನಗೆಲ್ಲಿ ಕೇಳ್ತಾರೆ, ಎಷ್ಟು ಕೂಲಾಗಿರ್ತಾರಲ್ಲ ನೀವು, ಇಷ್ಟು ಟೆನ್ಷನ್ ಇರುತ್ತೆ, ಯಾವತ್ತೂ ನೀವು ಕಿರ್ಚಾಡಿದ್ದು ನೋಡಿಲ್ಲ, ಇನ್ನೊಬ್ಬರಿಗೆ ಬೈದಿದ್ದು ನೋಡಿಲ್ಲ, ಇಷ್ಟು ಕೆಲಸನೆಲ್ಲ ಇನ್ ಟೈಮಲ್ಲಿ ಮಾಡಿ ಮುಗಿಸ್ತಿರಲ್ಲ. ಸೊ ನಾನು ಇನ್ನೊಂದು ಆಫೀಸ್ ಕೆಲಸನ ಮನೆಗೆ ತೊಗೊಂಡೋಗಲ್ಲ. ಏಕೆಂದರೆ ಒಂದು ಯೋಗ ಕರ್ಮಸು ಕೌಶಲ್ಯಂ ಅಂತಾರೆ. ಆ ಒಂದು ಯೋಗದಿಂದ ನಮ್ಮ ಎಫಿಷಿಯನ್ಸಿ ಜಾಸ್ತಿ ಆಗಿ ನನಗೆ ಟೋಟಲ್ 8 ತಾಸು ಕೆಲಸನ 2 ಓನ್ಲಿ 2 ಅವರ್ಸಲ್ಲಿ ಮುಗಿಸ್ಬಿಡ್ತೀನಿ. ಅಷ್ಟು ಎಫಿಷಿಯನ್ಸಿ ಬಂದಿದೆ. ಆಮೇಲೆ ಫಸ್ಟು ಸಂದರ್ಭ, ಯಾವ ಸಂದರ್ಭಕ್ಕೆ ಏನೇನು ಮಾಡಬೇಕು ಅದನ್ನು ಪ್ರಯಾರಿಟಿ ಆಫ್ ಜಾಬ್ ಅಂತಾರೆ. ಆಯಾ ಕೆಲಸನ ಯಾವತ್ತು ಸರ್ ಪ್ರತಿನಿತ್ಯ ಆವತ್ತಿನ ಕೆಲಸಗಳನ್ನ ಅವತ್ತು ಟ್ರೈ ಮಾಡಿ ಎಂಡ್ ಆಫ್ ದಿ ಡೇ ಕ್ಲೋಸ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರೆ ಬ್ರಹ್ಮಾನಂದವಾಗಿರ್ತಾರೆ ಯಾರಾದರೂ ಕೂಡ. ಅದನ್ನು ಓವರ್ಲೋಡ್ ಇಟ್ಕೊಂಡಾಗ ಅದು ನಾಳೆ ನಾಡ್ದು ಹಿಂಗೆ ಹೋದಾಗ ಆವಾಗಲೇ ಸ್ಟ್ರೆಸ್ ಶುರುವಾಗೋದು. ಬಟ್ ನಾನು ಧ್ಯಾನದಲ್ಲಿ ಕಲ್ತಿದ್ದೇನೆಂದರೆ ಆಲ್ವೇಸ್ ಪ್ರೆಸೆನ್ಸ್ ಆಫ್ ಮೈಂಡ್, ಪ್ರೆಸೆಂಟ್ ಮೂಮೆಂಟಲ್ಲಿ ಇರ್ತೀನಿ. ನನಗೆ ಏನು ಅದು ಈಗ ನೋಡಿ ಕೆಲಸ ಮಾಡಬೇಕಾ ಡೈರೆಕ್ಟ್ ಹೋಗಿ ಕೆಲಸ ಮಾಡಿಬಿಡ್ಬೇಕಷ್ಟೇ. ಅದು ನೋಡಿ, ನಾವು ಒಂದು ಬಸ್ಸಲ್ಲಿ ಪ್ರಯಾಣ ಮಾಡ್ತಿರ್ತೀವಿ. ಬಸ್ಸಲ್ಲಿ ಪ್ರಯಾಣ ಮಾಡ್ತಿರ್ಬೇಕಾದ್ರೆ ಒಂದು ಸೀಟಲ್ಲಿ ಹಿಂದೆ ಕೂತ್ಕೊಂಡಿರ್ತೀವಿ ನಾವು. ನಮ್ಮ ಬ್ಯಾಗ್ನ ಅಲ್ಲಿ ಮುಂದೆ ಇಟ್ಟಿರ್ತೀವಿ. ಸೊ ನೀವು ಪೀಸ್ಫುಲ್ಲಾಗಿ ಪ್ರಯಾಣ ಮಾಡೋಕ್ಕಾಗುತ್ತಾ ನೀವು? ಫೋಕಸ್ ಎಲ್ಲ ಬ್ಯಾಗ್ ಮೇಲೇ ಇರುತ್ತೆ ಸರ್. ಯಾರು ತೊಗೊಂಡೋಗ್ಬಿಡ್ತಾರೇನೋ, ಯಾರು ತೊಗೊಂಡೋಗ್ಬಿಡ್ತಾರೆ, ನೀವು ನೆಮ್ಮದಿಯಿಂದ ಕೂತ್ಕೊಳ್ಳಲ್ಲ. ಸೊ ಅದು ಅದ್ರ ಮೇಲೆ ಗಮನ ಇರ್ತದೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ನಾವು ಯಾವ ಕೆಲಸ ಅದು ಬದಲಾಗಿ ಆ ಬ್ಯಾಗ್ನ ತಗೊಂಡು ನಿಮ್ಮ ಹತ್ರ ಇಟ್ಕೊಂಡ್ರೆ ಪೀಸ್ಫುಲ್ ಆರಾಮಾಗಿ ಜರ್ನಿ ಮಾಡ್ತೀವಿ, ಜರ್ನಿನೂ ಎಂಜಾಯ್ ಮಾಡ್ತೀವಿ. ಸೊ ಆ ರೀತಿ ನಾವು ಪ್ರೆಸೆಂಟ್ ಮೂಮೆಂಟಲ್ಲಿ ಏನು ಮಾಡಬೇಕು, ಯಾವ ಕೆಲಸ ಮಾಡಬೇಕಂದ್ರೆ ಆ ಕೆಲಸ ಮಾಡಿಬಿಡ್ಬೇಕು. ಅವಾಗ ನಮಗೆ ಬೇರೆ ಯಾವುದೂ ನಮಗೆ ಪೆಂಡಿಂಗ್ ಇರಲ್ಲ, ನಮ್ಮ ಸ್ಟ್ರೆಸ್ ಇರಲ್ಲ. ಸೊ ಆಮೇಲೆ ಆಫೀಸ್ ಕೆಲಸನ ಆಫೀಸ್ ಗೇಟಲ್ಲೇ ಬಿಡಬೇಕಂದ್ರೆ ಅದಕ್ಕೆ ತಕ್ಕಂಗೆ ನಾವು ಕೆಲಸನ ಎಫಿಷಿಯನ್ಸಿ ಕೆಲಸ ಮಾಡಿ ಮುಗಿಸಿರ್ಬೇಕು. ಮನೆಗೆ ಬಂದಮೇಲೆ ಆಫೀಸ್ನ ಮನೆಗೆ ತರಬಾರ್ದು. ಆಫೀಸಲ್ಲಿ ಎಂಜಾಯ್ ಮಾಡಬೇಕು, ಹೆಂಡ್ರ ಮಕ್ಕಳ ಜೊತೆ ಎಂಜಾಯ್ ಮಾಡಬೇಕು. ಇನ್ನು ರಾತ್ರಿ ನಮಗೋಸ್ಕರ ಧ್ಯಾನಕ್ಕೋಸ್ಕರ ರಾತ್ರಿ ಇದೆ, ನಮ್ಮ ಸಾಧನೆ ಎಲ್ಲದಕ್ಕೂ ಮಾಡಬೇಕು. ಹಾಗಾಗಿ ಅಂಡರ್ಸ್ಟ್ಯಾಂಡಿಂಗ್ ಇದೆ ಸರ್. ಈಗ ಇನ್ನೊಂದು ಐ ಆಮ್ ಗ್ರೇಟ್ಫುಲ್, ನಮ್ಮ ವೈಫೂ ಸ್ಪಿರಿಚುವಲ್ ಆಗಿರೋದ್ರಿಂದ ಚಿಕ್ಕ ಪುಟ್ಟ ಬರ್ತವೆ, ಏನು ಎಲ್ಲ ಫ್ಯಾಮಿಲಿ ಬರ್ತವೆ, ಬಟ್ ಆದ್ರೂ ರಿಯಲೈಸೇಷನ್ ಆಗಿ ಒಂದು ಅಂಡರ್ಸ್ಟ್ಯಾಂಡಿಂಗ್, ಒಂದು ಅಕ್ಸೆಪ್ಟೆನ್ಸು ಇದೆ. ಸೊ ಹಾಗಾಗಿ ಈ ಧ್ಯಾನದಿಂದ ನಮಗೆ ಬ್ಯಾಲೆನ್ಸಿಂಗ್ ಲೈಫ್ ಮಾಡೋಕ್ಕೆ, ಲೀಡ್ ಮಾಡೋಕ್ಕೆ ಇದಾಗಿದೆ. ಮೇಯ್ನ್ ಇಂಥ ಸ್ಟ್ರೆಸ್ಫುಲ್ ಲೈಫ್ ನನಗೆ ಸ್ಟ್ರೆಸ್ಸೇ ಇಲ್ಲ. ಎಲ್ಲರೂ ಹೇಳ್ತಾರೆ ಎಲ್ಲದಕ್ಕಿಂತ ದೊಡ್ಡ ದಾನ ಯಾವುದು ಅಂದರೆ ಕೆಲವರು ಅನ್ನದಾನ, ನೇತ್ರದಾನ, ಅಂಗದಾನ ಅಂತಾರೆ. ಎಲ್ಲದಕ್ಕಿಂತ ದೊಡ್ಡ ದಾನ ಸಮಾಧಾನ. ಆ ಸಮಾಧಾನದಿಂದ ಇದ್ದರೆ ಏನೆಲ್ಲ ನಾವು ಸಾಧಿಸ್ಬೋದು. ಸೊ ಅದರಿಂದ ಸ್ಪಿರಿಚುವಲಲ್ಲಿ ನನಗೆ ಅದರಲ್ಲಿ 3 ಟೈಪ್ಸ್ ಹೇಳ್ತಾರೆ ಸರ್. ಹಾರ್ಡ್ ವರ್ಕ್, ಸ್ಮಾರ್ಟ್ ವರ್ಕ್, ನೋ ವರ್ಕ್. ಸೊ ಈ ಆಧ್ಯಾತ್ಮಿಕತೆಯಲ್ಲಿ ಬೆಳೆದಂಗೆಲ್ಲ ಫಸ್ಟ್ ಹಾರ್ಡ್ ವರ್ಕಲ್ಲಿ ಇರ್ತಾರೆ, ಧ್ಯಾನ ಮಾಡ್ತಿರ್ತಾರೆ, ಹಾರ್ಡ್ ವರ್ಕ್ ಮಾಡ್ತಾರೆ. ಸ್ವಲ್ಪ ಧ್ಯಾನ ನಮಗೆ ಶಕ್ತಿ ಬಂದಮೇಲೆ ಸ್ಮಾರ್ಟ್ ವರ್ಕ್ ಅಂದರೆ ಅಷ್ಟು ಕಷ್ಟಪಡೋ ಅವಶ್ಯಕತೆ ಇಲ್ಲ. ಯಾವುದೋ ಒಂದು ಸಿಸ್ಟಮಲ್ಲಿ ಕೆಲಸ ಮಾಡ್ತಾರೆ, ಅವ್ರಿಗೆ ಜಾಸ್ತಿ ಸಂಬಳ ಬರೋದು. ಒಂದು ಸ್ಟೇಟ್ಗೆ ಹೋದ್ಮೇಲೆ ಅವ್ರು ಏನು ಕೆಲಸ ಮಾಡೋ ಅವಶ್ಯಕತೆ ಇಲ್ಲ, ಕೆಲಸ ಮಾಡಿಸ್ಕೊಂಡು ಎಷ್ಟೋ ಹಣ ಪಡಿಬೋದು. ಆ ನೋ ವರ್ಕ್ ಅಂತಾರೆ. ನೋ ವರ್ಕ್ ಅಂದಾಗ ಆ ಸ್ಟೇಟ್ಗೆ ಬಂದಾಗ ನೋಡಿ ಸರ್, ಇಲ್ಲಿ ಭಾಳ ಜನ ಹೇಳ್ತಾರೆ ಧ್ಯಾನದಲ್ಲಿ ಹೆಂಗೆ ನಿಮಗೆ ಹಣ ಬರುತ್ತೆ, ನಿಮಗೆ ಹೆಂಗೆ ಆರ್ಥಿಕ ವೃದ್ಧಿ ಆಗುತ್ತೆ ಅಂತಂದಾಗ ಇದೆ. ಹಣ ಅಂದರೆ ಡೈರೆಕ್ಟ್ ಹಣ ಬರ್ಬೇಕಂತಲ್ಲ, ನೀವು ಏನು ಹಣ ಖರ್ಚು ಮಾಡ್ತಾಯಿದ್ರು ಅದನ್ನು ಸೇವ್ ಮಾಡಿ ನಿಮಗೆ ಬರಂಗೆ ಮಾಡುತ್ತಲ್ಲ. ನಾನು ಫಸ್ಟು ಬನ್ನೇರಘಟ್ಟ ರೋಡ್ ಹೋಗ್ತಾಯಿದ್ದೆ, 22 ಕಿಲೋಮೀಟರ್. ಹೋಗಿ ಬರೋಕ್ಕೆ ಟೈಮ್ ಸ್ಪೆಂಡ್, ಪೆಟ್ರೋಲ್ ಅದು ಸ್ಪೆಂಡ್, ತುಂಬ ಎಕ್ಸ್ಪೆಂಡಿಚರ್ ಆಗೋದು. ಅದಾದಮೇಲೆ ಸಾಧನೆ ಮಾಡ್ತಾ 12 ಕಿಲೋಮೀಟ್ರಿಗೆ ಶಿಫ್ಟ್ ಆಯಿತು ನಮ್ಮ ಕಂಪ್ನಿ. ಅದೇ ಕಂಪ್ನಿ ಶಿಫ್ಟ್ ಆಗಿದ್ದು, ನಾನೇನು ಹೋಗಿಲ್ಲ, ಶಿಫ್ಟ್ ಆಯಿತು. ಅದಾಯಿತು. ಅದಾದಮೇಲೆ ಸೊ ಅಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ HP ಇಂಟ್ರ್ಯೂ ಬಂತು. HP ಇಂಟ್ರ್ಯೂ ಬಂದಾದಮೇಲೆ HP ಆಯಿತು. ಸೊ ಈಗ ನಮ್ಮ ಮನೆಗೆ ಓನ್ಲಿ 2 ಕಿಲೋಮೀಟ್ರ್ HP ಕಂಪನಿ. ನಾನು ಏನಾದರೂ ಸ್ಪಿರಿಚುವಲ್ ಕ್ಲಾಸ್ ತಗೋದ್ರೆ ಆಫೀಸ್ಗೆ ಹೋಗಿ ತೊಗೋಬೋದು ಝೂಮ್ ಕ್ಲಾಸಲ್ಲಿ. ಅಂದರೆ ಇಲ್ಲಿ ನಮ್ಮ ಒಂದು ಧ್ಯಾನ ಒಂದು ಶಕ್ತಿ ನೋಡಿ, ಆ ಕಂಪ್ನಿನೇ ನಮ್ಮ ಮನೆ ಹತ್ರ ಬಂದು ಶಿಫ್ಟ್ ಆಗಿದೆ ಅಂದರೆ ಆ ಥರ ನಮಗೆ ಜ್ಞಾನದ ಒಂದು ಅನುಭವಗಳು ಇರ್ತದೆ ಸರ್. ಇದರಲ್ಲಿ ಅದಲ್ಲದೆ ಇನ್ನೊಂದು ಅರ್ಥ ಮಾಡ್ಕೋಬೇಕೆಲ್ಲರೂ, ಈ ಧ್ಯಾನದಲ್ಲಿ ಇಂಟ್ರ್ಯೂಗೆ ಹೋದಾಗ ನಾನು ಯಾವ ಇಂಟ್ರ್ಯೂನಲ್ಲಿ ನೀನು ರಿಜೆಕ್ಟ್ ಆಗಿದೆಯಾ, ಫೇಲ್ ಆಗಿದೆಯಾ ಅಂತ ಇಲ್ಲ.
ಧ್ಯಾನ ಬಂದಮೇಲೆ, ಧ್ಯಾನಕ್ಕೆ ಮುಂಚೆ 6 ತಿಂಗಳ ಮೇಲೆ ಯಾವ ಕೆಲಸ ಮಾಡ್ತಾಯಿದ್ದಿಲ್ಲ ನಾನು. 6 ತಿಂಗಳು ಮ್ಯಾಕ್ಸಿಮಮ್ 1 ವರ್ಷ, ಆಮೇಲೆ ಚೇಂಜ್, ಅವರೇ ತೆಗೆದಾಕ್ಬಿಡೋರು, ಇಲ್ಲ ನಾನೇ ಬಿಟ್ಬಿಡೋದು. ಈ ಥರ ಬದಲಾವಣೆ. ಈ ಧ್ಯಾನಕ್ಕೆ ಬಂದಾದಮೇಲೆ ಫಸ್ಟ್ ಆಫ್ ಆಲ್ ಇಂಟ್ರ್ಯೂ ಕೇಳೋರು ಅವ್ರು ಏನೇನೋ ಕ್ವಶನ್ ಕೇಳ್ತಾ ಇರ್ತಾರಂತ ಎಲ್ಲರಿಗೂ. ನಾನು ಹೋದಾಗ ಏನು ಕ್ವಶನ್ಗಳೇ ಇಲ್ಲ, ನನಗೇನು ಗೊತ್ತೋ ಅದನ್ನೇ ಕ್ವಶನ್ ಕೇಳೋರು. 2-3 ಕ್ವಶನ್ ಕೇಳಿ ಓಕೆ ರೈಟ್ ಸೆಲೆಕ್ಟೆಡ್. ನಾನು ಇದೆಲ್ಲ ನೋಡಿರೋದ್ರ ಮೇಲೆ ಧ್ಯಾನ ಶಕ್ತಿ ಎಷ್ಟಿದೆ ಅಂತ ನನಗೆ ಗೊತ್ತಿದೆ. ನಮ್ಮ ಎನರ್ಜಿ ಮುಂದೆ ಅವ್ರು ಏನಾದರೂ ಸ್ಪಿರಿಚುವಲ್ಗಿದ್ದರೆ ಓಕೆ, ಅವಾಗ ಏನು ಮಾಡೋಕ್ಕಾಗಲ್ಲ. ಬಟ್ ನಾರ್ಮಲ್ ಪರ್ಸನ್ನು, ಒಬ್ಬ ಮೆಡಿಟೇಟರ್ ಹೋಗಿ ಇಂಟ್ರ್ಯೂಗೆ ಹೋದ್ರಂದರೆ ಅವರು ಆ ಎನರ್ಜಿ ಲೆವೆಲ್ ಬಿದ್ದೋಗ್ತಾರೆ. ಅವರು ಏನಿಲ್ಲ, ಅವ್ರು ಏನು ಹೇಳಿದೆ ಕೇಳಲೇಬೇಕು. ನಾವು ಕ್ವಶನ್ ಕೇಳಬೇಕು ಅವ್ರಿಗೆ, ಆ ಸ್ಥಿತಿಗೆ ಬಂದಿರ್ತಾರೆ. ಹಂಗಾಗಿ ಈ ಧ್ಯಾನ ಮೂಲಕ ತುಂಬ ನನಗೆ ಅನುಭವ ಆಗಿದೆ. ಬಟ್ಟು ಇವತ್ತು ದೊಡ್ಡ ಕಂಪನಿ, ಇಷ್ಟು ಕಂಪನಿ ನಮ್ಮ ಇದರಲ್ಲಿ ಪ್ಯಾನ್ ಇಂಡಿಯಾ ಇದರಲ್ಲಿ ನಮ್ಮದು ಹೆಡ್ ಕ್ವಾರ್ಟರ್ ನಾನು ಕೆಲಸ ಮಾಡ್ತಕ್ಕಂಥದ್ದು. ನಾನು ಕೆಲಸ ಮಾಡ್ತಕ್ಕಂಥದ್ದು ಕೂಡ ದೊಡ್ಡ ದೊಡ್ಡ ಟಾಪ್ ಲೀಡರ್ಸ್ ಎಲ್ಲ, ಡೈರೆಕ್ಟರ್ಸ್, VPs ಅಂತ. ಸೊ ಇವತ್ತು ತುಂಬ ಹ್ಯಾಪಿ ಅವ್ರ ಹತ್ರ ಕೆಲಸ ಮಾಡೋಕ್ಕೆ. ಆಮೇಲೆ ತುಂಬ ಅಪ್ರಿಷಿಯೇಷನ್ಸ್ ಎಲ್ಲ ಬರ್ತದೆ ನಾವು ಕೆಲಸ ನಾನು ಎಕ್ಸ್ಪೆಕ್ಟೇಷನಿಂದ ಮಾಡ್ತಾಯಿಲ್ಲ. ನನ್ನ ಒಂದೇ ಒಂದು ಸೀಕ್ರೆಟ್ ಏನಂದರೆ ಆವತ್ತಿನ ಕೆಲಸನ ಅವತ್ತು ಮುಗಿಸ್ಬಿಡ್ಬೇಕು. ಅವ್ರು ನಮ್ಮ ನೆಮ್ಮದಿಯಿಂದಿರಬೇಕು. ಒಂದು ಪ್ರೆಸೆಂಟ್ ಮೂಮೆಂಟಲ್ಲಿ ಕೆಲಸ ಮಾಡಬೇಕು. ಯಾವುದನ್ನೇ ಆಗಲಿ ಕಷ್ಟಪಡದೆ ಇಷ್ಟಪಟ್ಟು ಕೆಲಸ ಮಾಡಿದಾಗ ಅದು ಸಕ್ಸಸ್ಫುಲ್ ಆಗುತ್ತೆ. ವಾವ್, ಗ್ರೇಟ್ ಸರ್, ವಂಡರ್ಫುಲ್ ಬ್ಯಾಲೆನ್ಸಿಂಗ್. ಇನ್ನೊಂದು ಸರ್, ನಾವು ಧ್ಯಾನ ಮಾಡಿದ್ರೆ ಅಫ್ಕೋರ್ಸ್ ನಾವು ಚೆನ್ನಾಗಿರ್ತೀವಿ, ಒಂದು ನೀವು ಹೇಳಿದ್ರಲ್ಲ ಸಮಾಧಾನ ಎಲ್ಲ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ, ಫ್ಯಾಮಿಲಿ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ. ಸೊ ಧ್ಯಾನ ಮಾಡಿದಾಗ ನಮಗೊಂದು ಥರ ಒಂದು ಪ್ರೋಗ್ರೆಸ್ ಇರುತ್ತೆ, ಒಂದು ಬೆನಿಫಿಟ್ಸ್ ಇರುತ್ತೆ, ಅದರದ್ದೇ ಒಂದು ತಕ್ಕ ಒಂದು ಹ್ಯಾಪಿನೆಸ್ ನಮಗಿರುತ್ತೆ. ಧ್ಯಾನ ಪ್ರಚಾರ ಮಾಡ್ತಾ ಇದ್ದರೆ ಅದಕ್ಕಿಂತ ಮಲ್ಟಿಪಲ್ ಒಂದು ಹ್ಯಾಪಿನೆಸ್ ಸಿಗ್ತಾ ಇದೆ. ನೀವು ಧ್ಯಾನ ಪ್ರಚಾರ ಮಾಡೋದ್ರಿಂದ ನಿಮ್ಮ ಲೈಫಲ್ಲಿ ಏನು ಬದಲಾವಣೆ ಆಗಿದೆ ಸರ್? ಸೊ ನೀವು ಏನು ಪಡೆದಿದ್ದೀರಾ ಧ್ಯಾನ ಪ್ರಚಾರದಿಂದ? ಸೊ ಹೌ ಈಸ್ ಯುವರ್ ಮೆಡಿಟೇಷನ್ ಟೀಚಿಂಗ್ಸ್ ಆಗಿರ್ಬೋದು, ನಿಮ್ಮ ಒಂದು ಧ್ಯಾನ ಪ್ರಚಾರ ಹೇಗೆ ನಡೀತಾ ಇದೆ, ಅದರಿಂದ ನೀವೇನು ಪಡಿತಾ ಇದ್ದೀರಾ? ಸರ್, ನಮಗೆ ಗೊತ್ತಿರತಕ್ಕಂಥ ಒಂದು ಜ್ಞಾನನ, ನಮ್ಮ ಅನುಭವನ ಇನ್ನೊಬ್ಬರ ಹತ್ರ ಹಂಚ್ಕೊಂಡಾಗ ಅದರ ಆನಂದಕ್ಕೆ ಮಿತಿನೇ ಇಲ್ಲ. ಸೊ ಯಾವಾಗ ನಾನು ಧ್ಯಾನ ಕಲ್ತ್ಕೊಂಡ್ಮೇಲೆ ಆ ಧ್ಯಾನ ಪ್ರಚಾರ ಮಾಡಬೇಕು, ಒಂದು ಎಲ್ಲ ಜ್ಞಾನ ಹಂಚಬೇಕು ಅಂತ ಮನಸ್ಸು ಬಂದಮೇಲೆ, ಅಲ್ಲಿಂದನೇ ಧ್ಯಾನಕ್ಕೆ ಬಂದಾದ್ಮೇಲೆ ಒಂದು ತಿಂಗಳಾದಮೇಲೆ ನಾನು ಧ್ಯಾನ ಪ್ರಚಾರ ಶುರುವಾಯಿತು. ಆ ಧ್ಯಾನ ಪ್ರಚಾರ ಹೆಂಗಾಯ್ತು ಅಂತಂದರೆ, ಲಾಸ್ಟಿಗೆ ಒಂದು ಪ್ರತಿದಿನ ಪಾಂಪ್ಲೆಟ್ಸ್ ನನ್ನ ಹತ್ರ ಯಾವಾಗಲೂ ಇರೋದು. ನನ್ನ ಬ್ಯಾಗಲ್ಲಿ ಒಂದೊಂದು ಸಾರಿ ಲ್ಯಾಪ್ಟಾಪ್ ಮರ್ತೋಗ್ತಿದ್ದೆ, ಪಾಂಪ್ಲೆಟ್ಸ್ ಮರ್ತೋಗ್ತಿಲ್ಲ ನಾನು. ಅಂದರೆ ಯಾರು ಸಿಗ್ತಾರೋ ಅವ್ರಿಗೆ ಪಾಂಪ್ಲೆಟ್ ಕೊಡಬೇಕು. ಇವಾಗಿನ ಥರ ಅವಾಗ ಅಷ್ಟು ಈಸಿ ಇಲ್ಲ ಸರ್ ಧ್ಯಾನ ಪ್ರಚಾರ. ಅವಾಗೆಲ್ಲ ಅವಾಗ ಏನಾಗುತ್ತೆ ಅಂದರೆ ಊರಿಗೂ ತಿರುಗಬೇಕಾಯಿತು, ಮನೆಗೆ ಹೋಗ್ಬಿಟ್ಟು ಒಂದೊಂದು ಪಾಂಪ್ಲೆಟಲ್ಲಿ ಕೊಟ್ಟು ಬರಬೇಕಾಯಿತು. ಸೊ ಕೊಟ್ಟು ಅದು ಯಾವಾಗಲೂ ನನ್ನ ಬ್ಯಾಗಲ್ಲಿ ಇರ್ತಾಯಿತ್ತು. ಸೊ ಸಪೋಸ್ ಒಂದೊಂದು ಸರಿ ಫ್ರೀ ಟೈಮ್ ಇದ್ದರೆ ಸ್ಯಾಟರ್ಡೆ ಹಂಗೆ ಒಂದು ಹಾಸ್ಪಿಟ್ಲಿಗೆ ಹೋಗ್ಬಿಡೋದು. ಹಾಸ್ಪಿಟ್ಲಿಗೆ ಹೋಗಿ ಸುಮ್ಮನೆ ಹೋಗಿ ಅಲ್ಲಲ್ಲಿ ಎಲ್ಲ ಜನಗಳು ಕೂತ್ಕೊಂತಾರಲ್ಲ, ಅಲ್ಲೆಲ್ಲ ಒಂದೊಂದು ಪಾಂಪ್ಲೆಟ್ ಇಟ್ಟು ಬಂದುಬಿಡೋದು. ಸೊ ಅಟ್ಲೀಸ್ಟ್ ಓದ್ಕೊಂಡು ಅವನು ಅದರಲ್ಲಿ ರಿಯಲೈಸ್ ಆಗಲಿ, ಈ ಹಾಸ್ಪಿಟ್ಲಿಗೆ ಬರೋ ಅವಶ್ಯಕತೆನಿಲ್ಲ, ನನ್ನ ಒಂದು ಧ್ಯಾನದಿಂದ ನಾನು ಮೇಲ್ ಮಾಡ್ಕೋಬೋದು ಅಂತ ಗೊತ್ತಾಗಲಿ ಅಂತ ಅಲ್ಲಿ. ಆಮೇಲೆ ಯಾವುದಾದ್ರು ಬಸ್ಸಲ್ಲಿ ಹೋಗ್ಬೇಕಂತ ಈ ಕಂಡಕ್ಟರ್ ಡ್ರೈವರ್ ಬರೋದಕ್ಕಿಂತ ಮುಂಚೆ ನಾನು ಹೋಗ್ಬಿಡೋದು, ಎಲ್ಲ ಸೀಟ್ ಹತ್ರ ಒಂದೊಂದೊಂದು ಪಾಂಪ್ಲೆಟ್ ಇಟ್ಟು ಬಂದುಬಿಡೋದು. ಇಟ್ಟು ಬಂದಾಗ ಕುತ್ಕೋಬೇಕಾದ್ರೆ ನೋಡ್ತಾರೆ ಅವರು, ನೋಡ್ಕೊಂಡು ಏನಿದು ಅಂತ ನೋಡ್ತಾರೆ, ಆ ಥರ. ಆಮೇಲೆ ಸೊ ಮಿಕ್ಕಿ ಟೈಮಲ್ಲಿ ಒಂದೊಂದು ಸರಿ ಬಿಸಿಲು ಇದ್ದಾಗ್ಲೂ ನಾನೆಲ್ಲ ಮನೆಗೆ ಕೊಟ್ಟು ಬರ್ಬೇಕಾದ್ರೆ ಏರಿಯಾ, ನಮ್ಮ ಒಂದೊಂದು ಏರಿಯಾದಲ್ಲಿ ಒಬ್ಬರು ಅಂಗಡಿ ಓನರು ಅವರು ಕೇಳಿದ್ರು, ರೇ ಬನ್ನಿರಿ ಇಲ್ಲಿ, ಏನದು? ಇಲ್ಲ ಧ್ಯಾನದ್ದು ಪ್ರಚಾರ, ಇದು ಪಾಂಪ್ಲೆಟ್ಸು ತಗೊಳ್ಳಿ ಸರ್, ಓದಿ ಧ್ಯಾನ ಕಲೀರಿ, ತುಂಬ ಒಳ್ಳೆಯದು ಅನ್ನೋದು. ಓಕೆ, ಎಲ್ಲ ಇಷ್ಟು ಬಿಸಿಲು ಎಷ್ಟು ಕೊಡ್ತಾರೆ ನಿನಗೆ ಸ್ಯಾಲ್ರಿ ಅಂತಂದರೆ? ಸ್ಯಾಲ್ರಿ ಅಂತಂದರೆ ಅಲ್ಲ, ನೀನು ಇಷ್ಟೆಲ್ಲ ಬಿಸಿಲಲ್ಲಿ ಓಡಾಡಿಕೊಂಡು ಮನೆಗೆ ಹೋಗಿ ಕೊಟ್ಟು ಬರ್ತೀಯಲ್ಲ, ಸ್ಯಾಲ್ರಿ ಏನು ಕೊಡ್ತಾರೆ? ಅದು ಸ್ಯಾಲ್ರಿ ಏನಿಲ್ಲ ಸರ್, ನಾವೇ ಖರ್ಚು ಮಾಡಿಕೊಂಡು ಇದನ್ನು ಪ್ರಚಾರ ಮಾಡಬೇಕು. ಅವ್ರಿಗೆ ಒಂಥರ ಇವನೇ ಹುಚ್ಚನ ಇವನು. ಯಾಕಂದರೆ ಅವ್ರೇನು ತಿಳ್ಕೊಂಡಿದ್ದಾರೆ, ಈ ಲೋನ್ ಗೀನ್ ಕೊಡೋರೆಲ್ಲ ಪಾಂಪ್ಲೆಟ್ಸ್ ಅನಿಸ್ತಾ ಇರ್ತಾರಲ್ಲ, ಅವ್ರಿಗೇನು ಸ್ಯಾಲ್ರಿ ಒಂದು ಕಮಿಷನ್ ಆ ಥರ ಬರುತ್ತೆ ಅಂದ್ಕೊಂಡಿದ್ದಾರೆ. ಅದು ಇದೇ ನಾನು ಫಸ್ಟ್ ಕೇಳ್ತಾ ಇರೋದು. ಲಾಭ ಇಲ್ಲ, ನೀವೇ ದುಡ್ಡು ಖರ್ಚು ಮಾಡಿಕೊಂಡು ಇಷ್ಟು ಮಾಡ್ತೀರಂತ ನಾನು ಇವತ್ತೇ ಕೇಳ್ತಿರೋದು ಅಂತ ಅಂದರು. ಆಯ್ತು ಸರ್, ದಯವಿಟ್ಟು ನೀವು ಇದು ಓದಾದ್ಮೇಲೆ ನಾನು ನಂಬರ್ ಕೊಡ್ತೀನಿ, ನಿಮಗೆ ಒಂದು 15 ದಿವಸ ಆದಮೇಲೆ ನನಗೆ ಫೋನ್ ಮಾಡಿ ಸರ್ ಅಂಗಡಿವ. ಸೊ ಅದಾದಮೇಲೆ ಏನಾಯಿತು, ಅವರು ನೋಡೋಣ ಅಂತ ಅವ್ರು ಟ್ರೈ ಮಾಡಿದ್ದಾರೆ ಅದೇನು ಧ್ಯಾನ ಹೆಂಗಿದೆ ಅಂತ. ಅವ್ರು ಏನು ಹೇಳಿದ್ರು ಅಂದರೆ, ಧ್ಯಾನದ ನನಗೇನು ಗೊತ್ತಿಲ್ಲಪ್ಪ, ನೀನು ಪಾಂಪ್ಲೆಟ್ ಕೊಟ್ಟು ಹೋದ್ಮೇಲೆ ಓದಂತ ಹೇಳಿದೆ, ನಾನು ಇವತ್ತು ಫೋನ್ ಮಾಡ್ತಾಯಿದ್ದೀನಿ. ಅವತ್ತಿಗಿಂತೂ ಕಸ್ಟಮರ್ಸ್ ತುಂಬ ಜನ ಜಾಸ್ತಿ ಆಗಿದ್ದಾರೆ, ನನಗೆ ಬಿಸ್ನೆಸ್ ಜಾಸ್ತಿ ಆಗ್ತಾಯಿದೆ ಅಂತ ಒಂದು ಫೋನ್ ಮಾಡಿ ಹೇಳಿದ್ರು.
ನಾನು ಹೇಳಿದ್ರೆ ಇದನ್ನು ಬಿಡಬೇಡಿ, ನೀವು ರಿಯಲ್ಲಾಗಿ ಇನ್ನೂ ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ, ಇನ್ನೂ ನೀವು ಇಂಪ್ರೂವ್ ಆಗುತ್ತೆ ಅಂತ ಹೇಳಿದಾಗ ಸೊ ನನ್ನ ಜೊತೆಗೆ ಇಲ್ಲಿ ಬೆಂಗಳೂರಲ್ಲಿ ಯಾವ ಟೈಮ್ ಸಿಕ್ಕರೆ ಸಾಕು, ನನಗೆ ವೀರೇಶ್ ಅಂತ ನಮ್ಮ ಫ್ರೆಂಡು ಜಿಂದಾಲಲ್ಲಿ ಕೆಲಸ ಮಾಡ್ತಾನೆ, ನಾನು ಅವನು ಒಂದು ಬೈಕ್ ತೊಗೊಂಬಿಡವು, ಬೈಕ್ ತೊಗೊಂಡು ಇವತ್ತು ಪ್ಲ್ಯಾನ್ ಮಾಡ್ತಾಯಿದ್ವಿ, ಇಂಥ ದಿವಸ ಇಂಥ ಏರಿಯಾ, ಆ ಏರಿಯಾಕ್ಕೆ ಪಾಂಪ್ಲೆಟ್ ತೊಗೊಂಡೋಗು, ನೀನೊಂದು ಓಣಿ ನಾನೊಂದು ಓಣಿ ಹಿಂಗೆ ಕೊಟ್ಕೊಂಡು ಮಧ್ಯದಲ್ಲಿ ಬುಕ್ಸ್ ಇದ್ದರೆ ಬುಕ್ಸು. ಸೊ ಈ ಥರ ಮಾಡಿದ್ರೆ ನಮಗೆ ಸಂತೋಷ ಆಗೋದು ಸರ್, ನಮಗೆ ಧ್ಯಾನ ಪ್ರಚಾರ ಮಾಡ್ಬೇಕಾದ್ರೆ ಸಂತೋಷ ಆಗೋದು. ಆಮೇಲೆ ನಮ್ಮ ಊರ ಕಡೆ ಆಗಿರ್ಬೋದು, ಬೆಂಗಳೂರಲ್ಲಿ ಆಗಿರ್ಬೋದು, ಯಾರಾದರೂ ಸ್ಪೀಚ್ ಹೇಳ್ಬೇಕಂತ ಕರೆದಾಗ ನಾನು ಹೋಗ್ತಾಯಿದ್ದೆ. ಎಲ್ಲಿ ರಾಮನಗರ್ಗೆ ನಮ್ಮ ಕೃಷ್ಣಪ್ಪ ಸರ್ ಅಲ್ಲಿಗೆ ಹೋಗ್ತಾಯಿದ್ದೆ, ಬಳ್ಳಾರಿ ಸದಾನಂದ ಯೋಗಿ ಮತ್ತು ಪತಂಜಲಿ ಪಿರಮಿಡ್ ನಮ್ಮ ಸೂರ್ಯನಾರಾಯಣ ಸರ್, ಈ ಥರ ಮಾಸ್ಟ್ರುಗಳೆಲ್ಲ ಕರೆದಾಗ ಹೋಗಿದೆ. ಕನ್ನಡ, ತೆಲುಗು, ಹಿಂದಿ, ಇಂಗ್ಲೀಷಲ್ಲೆಲ್ಲ ನನಗೆ ಗೊತ್ತಿರೋ ಭಾಷೆಗಳಲ್ಲೆಲ್ಲ ಮಾಡಿದ್ದೀನಿ. ಸೊ ಇವಾಗಲೂ ಕೂಡ ನಾನು ಏನಾದರೂ ಧ್ಯಾನ ಪ್ರಚಾರ, ಈ ಸತ್ಸಂಗ ಇದಕ್ಕೆಲ್ಲ ಯಾವಾಗಲೂ ರೆಡಿ ನಾನು. ಸೊ ನನ್ನ ಸಮಯ ನೋಡಿಕೊಂಡು ಮಿಕ್ಕ ಸಮಯನ ಅದಕ್ಕೆ ನಿಭಾಯಿಸ್ತಾ ಇದ್ದೀನಿ. ಸೊ ಧ್ಯಾನ ಪ್ರಚಾರದಿಂದ ಬಟ್ಟು ನಮಗೆ ಏನೆಲ್ಲ ಲಾಭ ಆಗಿದೆ ಅಂತಂತಂದರೆ, ಈ ಥರ ನಮಗೇನು ಬೇಕೋ ನಾವು ಪಡಿತಾ ಇದ್ದೀವಿ, ನಮಗೆ ಯಾವ ಎನ್ವಿರಾನ್ಮೆಂಟ್ ಬೇಕೋ ಅದು ಪಡಿತಾ ಇದ್ದೀವಿ. ನಮಗೆಲ್ಲ ರೀತಿಯಲ್ಲೂ ನಮಗೆ ನೋಡಿ ಈ ಗ್ರಹ ದೋಷಗಳು, ಗ್ರಹಗತಿಗಳು, ಅದು ರಾಹುಕಾಲ, ಗುಳಿಕಾಲ, ಯಮಗಂಡ ಕಾಲ, ಅವೆಲ್ಲ ಏನೇನು ಹೇಳ್ತಿರ್ತಾರೆ ಶಾಸ್ತ್ರ ಜ್ಯೋತಿಷ್ಯದಲ್ಲಿ, ಅದು ನನಗೆ ಗೊತ್ತಿಲ್ಲ. ಬಟ್ ಧ್ಯಾನ ಶುರು ಮಾಡಿ ಧ್ಯಾನ ಶಕ್ತಿ ಬೆಳೆಸ್ಕೊಂಡಾಗ ಮಾತ್ರ ಆ ಎಲ್ಲ ಗ್ರಹಗಳೇ ಬ್ಯಾಲೆನ್ಸಿಂಗ್ ಆಗಿಬಿಡ್ತಾವೆ ನಮ್ಮ ಹತ್ರ. ನಮಗೆ ಬ್ಯಾಲೆನ್ಸಿಂಗ್ ಆಗಿ ಆ ಗ್ರಹಗಳಿಂದನೇ ನಮಗೆ ಯಾವ ಗ್ರಹಗಳು ನಮಗೇನು ಮಾಡಲ್ಲ. ಒಂದು ಶನಿ ಕೂಡ ನಮಗೆ ಫ್ರೆಂಡ್ ಆಗಿಬಿಡ್ತಾನೆ, ಶನಿ ಕೂಡ ಫ್ರೆಂಡ್ ಆಗಿಬಿಡ್ತಾನೆ ಈ ಧ್ಯಾನ ಒಂದು ಶಕ್ತಿಯಿಂದ. ಸೊ ಹಾಗಾಗಿ ನನ್ನ ಒಂದು ಅನುಭವ ಪ್ರಕಾರ ಧ್ಯಾನ ಒಂದೇ ಮಾಡೋದು ಸಾಕು. ನಿಮಗೆ ಏನು ಬೇಕು ಯಾವ ಸಮಯದಲ್ಲಿ, ಸೊ ಕೆಲವು ಟೈಮ್ ನಾವು ಅಂದ್ಕೊತೀವಿ ಆ ಟೈಮಲ್ಲಿ ಬರದೇ ಇರ್ಬೋದು, ಆದರೆ ನಿಮಗೆ ಯಾವಾಗ ಅವಶ್ಯಕತೆ ಇದೆಯೋ ಆ ಅವಶ್ಯಕತೆಗೆ ತಕ್ಕಂಗೆ ಬಂದೇ ಬರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ ಸರ್. ನಮ್ಮ ಈ ಪ್ರೋಗ್ರಾಮ್ ನೋಡ್ತಿರುವ ಧ್ಯಾನಿಗಳಿಗಾಗಲಿ ಅಥವಾ ಪ್ರೇಕ್ಷಕರಿಗಾಗಲಿ ನಿಮ್ಮ ಒಂದು ಸಂದೇಶ ಕೊಡ್ತೀರಾ? ಎಸ್ ಸರ್, ಸಂದೇಶ ಅಂತಂದಾಗ ಪ್ರಾಪಂಚಿಕವಾಗಿ ನೀವು ಎಷ್ಟೇ ಎತ್ತರಕ್ಕೆ ಬೆಳೆದಿದ್ರು ಕೂಡ ತುಂಬ ಜನ ಸಂತೋಷ, ಸಂಪತ್ತು, ಸಮೃದ್ಧಿ ಅಂದರೆ ಪ್ರಾಪಂಚಿಕದಲ್ಲಿ ಹುಡುಕ್ತಾರೆ. ನಾನು ಇಷ್ಟು ಮನೆ ಇದ್ದರೆ ಸಂತೋಷವಾಗಿರ್ತೀನಿ, ನನಗೆ ಕಾರು ಬಂಗ್ಲೆ ಇದ್ದರೆ ಸಂತೋಷವಾಗಿರ್ತೀನಿ, ನನಗೆ ಇಷ್ಟು ಜನ ಫ್ರೆಂಡ್ಸ್ ಇದ್ದರೆ ಸಂತೋಷವಾಗಿರ್ತೀನಿ. ಸೊ ಹೊರಗಿನ ಪ್ರಪಂಚದಲ್ಲಿ ಸಂತೋಷ ಹುಡುಕ್ತಾ ಇದ್ದಾರೆ. ಸೊ ಇದೆ, ಸಂತೋಷ ಇದೆ, ಎಲ್ಲದರಲ್ಲೂ ಸಂತೋಷ ಇದೆ. ಆದರೆ ಅದು ಸಂತೋಷನ 3 ವಿಧಗಳಲ್ಲಿ ಹೇಳ್ತಾರೆ. ಒಂದು ದೈಹಿಕವಾಗಿ ನಾವು ಸಂತೋಷ ಪಟ್ಟರೆ ಅದನ್ನು ಎಂಜಾಯ್ಮೆಂಟ್ ಅಂತಾರೆ, ಮಾನಸಿಕವಾಗಿ ನಾವು ಏನಾದರೂ ಸಂತೋಷ ಪಟ್ಟರೆ ಅದನ್ನು ಎಂಟರ್ಟೈನ್ಮೆಂಟ್ ಅಂತಾರೆ, ಅದೇ ರೀತಿ ಆತ್ಮಸ್ಥಿತಿಲಿ ನಾವು ಸಂತೋಷ ಪಟ್ಟರೆ ಅದನ್ನು ಎನ್ಲೈಟೈನ್ಮೆಂಟ್ ಅಂತಾರೆ. ಸೊ ನಮಗೆ ಬೇಕಾಗಿರೋದು 3ನೇದು. ಇದೆಲ್ಲ ಕ್ಷಣಿಕ, ಎಂಜಾಯ್ಮೆಂಟ್, ಎಂಟರ್ಟೈನ್ಮೆಂಟ್ ಎಲ್ಲ ಕ್ಷಣಿಕ. ಸೊ ನಾನು ಹೇಳ್ತಾ ಇರೋದೇನೆಂದರೆ, ಪ್ರಾಪಂಚಿಕವಾಗಿ ನೀವು ಎಷ್ಟೇ ದೊಡ್ಡವರಾಗಿರ್ರಿ, ಏನೇ ಸಂಬಳ ಬರ್ತಾ ಇರಲಿ, ಎಷ್ಟೇ ನಿಮಗೆ ಆಸ್ತಿ ಇರಲಿ, ಕೊನೆಗೆ ಒಬ್ಬ ಅಲೆಕ್ಸಾಂಡರ್ ಚಕ್ರವರ್ತಿ ಆಗಿರ್ಬೋದು, ಇವತ್ತು ಬಿಲ್ ಗೇಟ್ಸ್ ಆಗಿರ್ಬೋದು, ಮುಖೇಶ್ ಅಂಬಾನಿ ಆಗಿರ್ಬೋದು, ಟಾಟಾ ಆಗಿರ್ಬೋದು, ಇವರೆಲ್ಲ ಎಷ್ಟೇ ದೊಡ್ಡವರಾದರೂ ಕೂಡ ಇವರು ಒಂದು ದಿನ, ಒಂದು ಜನ್ಮದಲ್ಲಿ ಅವರು ಯೋಗಿಯಾಗಿ ಧ್ಯಾನ ಮಾಡಿ ಅವರು ಮುಕ್ತಿ ಹೊಂದಬೇಕು. ಅದು ಬಿಟ್ಟು ದೆರ್ ಈಸ್ ನೋ ಅದರ್ ವೇ. ಸೊ ಪ್ರತಿಯೊಬ್ಬರಿಗೂ ಕೊನೆಗೆ ಏನು ಅಂತಂದಾಗ ಆತ್ಮಜ್ಞಾನ, ಧ್ಯಾನ, ಇದರಲ್ಲಿಂದನೇ ಮುಕ್ತಿ, ಮೋಕ್ಷ. ಸೊ ನಮ್ಮ ಒಂದು ಟೋಟಲ್ ನಮ್ಮ ಒಂದು ಗುರಿ ಏನಂದರೆ ಮುಕ್ತಿ ಮಾರ್ಗ, ಮೋಕ್ಷ ಮಾರ್ಗ. ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಆಧ್ಯಾತ್ಮಿಕ ಮಾರ್ಗ. ಆಧ್ಯಾತ್ಮಿಕ ಮಾರ್ಗದಲ್ಲಿ ನಿರಂತರ ಧ್ಯಾನ ಸಾಧನೆ, ಸತ್ಸಂಗ, ಆಮೇಲೆ ಸ್ವಾಧ್ಯಾಯ, ಸೇವೆ ಮಾಡಬೇಕು. ನಮ್ಮ ಕೈಲಾಗಿದ್ದ ಸೇವೆನ ನಾವು ಒಂದು PSS ಮೂವ್ಮೆಂಟ್ಗೆ ಆಗಿರ್ಬೋದು, ಇಲ್ಲಿ ಯಾವುದಾದ್ರು ನಮ್ಮ PSS ಮೂವ್ಮೆಂಟ್ ತುಂಬ ದೊಡ್ಡದಾಗಿದೆ, ತುಂಬ ಪಿರಮಿಡ್ಸ್ ಬರ್ತಾಯಿದೆ. ಇಲ್ಲಿ ನಿಮ್ಮ ಕೈಲಿ ಏನಾಗುತ್ತೆ ಅದನ್ನು ಸಹಾಯ ಮಾಡ್ಬೋದು, ಪಿರಮಿಡ್ಗೆ ಸಹಾಯ ಮಾಡ್ಬೋದು, ಇಲ್ಲ ಪುಸ್ತಕಗಳಿಗೆ ಸ್ವಾಧ್ಯಾಯಕ್ಕೆ ಮಾಡ್ಬೋದು. ಹಾಗಾಗಿ ಪ್ರತಿಯೊಂದಕ್ಕೂ ಈ ಸೇವೆಯಲ್ಲಿ ವಹಿಸ್ಬಿಟ್ಟು ನಾವು ಒಂದು ಸೇವಾ ತತ್ಪರರಾಗಬೇಕಂತ ಎಲ್ಲರೂ ಕೇಳ್ಕೊತಿದ್ರೆ, ಎಲ್ಲರೂ ಧ್ಯಾನ ಮಾಡಿ, ಸ್ವಾಧ್ಯಾಯ ಮಾಡಿ, ಸಜ್ಜನ ಸತ್ಸಂಗ, ಆಚಾರ ಸಂಗಾತಿ ಮಾಡಿ ಅಂತ ಹೇಳ್ಕೊಂಡ್ರೆ ಧನ್ಯವಾದ. ತುಂಬ ಥ್ಯಾಂಕ್ಸ್ ಸರ್. ನಿಮ್ಮ ಒಂದು ವ್ಯಾಲ್ಯೂಬಲ್ ಟೈಮ್ನ PMC ಕನ್ನಡ ಸ್ಟುಡಿಯೋಗೆ ಬಂದು ಇಲ್ಲಿ ನಮ್ಮ ಹತ್ರ ಹಂಚ್ಕೊಂಡಿದ್ದಕ್ಕೆ, ಪ್ಲಸ್ ಎಷ್ಟು ಡೀಟೇಲ್ಡ್ ಆಗಿ ನಿಮ್ಮ ಒಂದು ಸ್ಪಿರಿಚುವಲ್ ಜರ್ನಿ ಹೆಂಗಿತ್ತಂದರೆ, ಈ ಪ್ರೋಗ್ರಾಮ್ ನೋಡಿರುವಂತಹ ಒಂದು ವೀಕ್ಷಕರಿಗೆ ಗೊತ್ತಿರುತ್ತೆ ಅವ್ರಿಗೆ ಆಲ್ರೆಡಿ. ಬಟ್ ನಿಮ್ಮ ಒಂದು ಪ್ರೋಗ್ರಾಮ್, ನಿಮ್ಮ ಒಂದು ಅನುಭವಗಳನ್ನು ಕೇಳಿದಾಗ ಧ್ಯಾನದಿಂದ ನಾವು ಏನು ಪಡಿಬಹುದು ಅಂತ ಹೇಳಿ ಅನುಭವದಿಂದನೇ ಅವರೆಲ್ಲ ನಿಮ್ಮ ಒಂದು ಅನುಭವದಿಂದನೇ ತಿಳ್ಕೊಂಡಿದ್ದಾರೆ. ಸೊ ಎಲ್ಲರಿಗೂ ಇದೊಂದು ಯೂಸ್ ಆಗುತ್ತೆ. ಧ್ಯಾನ ನಾವು ಯಾಕೆ ಮಾಡಬೇಕು ಅನ್ನೋ ಒಂದು
ಪ್ರಶ್ನೆಗೆ ಎಷ್ಟೋ ಒಂದು ಉತ್ತರ ನಿಮ್ಮ ಒಂದು ಅನುಭವದಿಂದನೇ ಸಿಕ್ಕಿದೆ ಅಂತ ಅನಿಸುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದಗಳು ಸರ್. ಮಾಸ್ಟರ್ಸ್, ನೋಡಿದ್ದೀವಲ್ಲ ನಾವು ಸುಧಾಕರ್ ಸರ್ ಅವರ ಒಂದು ಸ್ಪಿರಿಚುವಲ್ ಜರ್ನಿ, ಒಂದು ಆಧ್ಯಾತ್ಮಿಕ ಒಂದು ಪ್ರಯಾಣ ಹೇಗಿದೆ, ಧ್ಯಾನಕ್ಕಿಂತ ಮೊದಲು ಅವ್ರು ಹೇಗಿದ್ದರು, ಧ್ಯಾನಕ್ಕೆ ಬಂದ ಮೇಲೂ ಕೆಲವು ಹರ್ಡಲ್ಸ್ ಬರುತ್ತೆ. ಓಕೆ, ನಾವು ಅದನ್ನು ಚಾಲೆಂಜಿಂಗ್ ಆಗಿ ತೊಗೊತೀವಿ, ಅದನ್ನು ಸಮಸ್ಯೆಗಳೇ ತೊಗೊಳ್ಳಲ್ಲ. ಸೊ ಏನೇ ಒಂದು ಪ್ರಾಬ್ಲಮ್ಸ್ ಬಂದ್ರೇನೋ, ಏನೇ ಒಂದು ಸಮಸ್ಯೆಗಳು ಬಂದ್ರೇನೋ, ಏನೋ ಒಂದು ಚಾಲೆಂಜಸ್ ಬಂದ್ರೇನೋ ಅದನ್ನು ಒಂದು ಎದುರಿಸುವಂತಹ ಶಕ್ತಿ ನಮಗೆ ಧ್ಯಾನದಿಂದ ಬರುತ್ತೆ. ಸೊ ಹಾಗಾಗಿ ಅವರ ಒಂದು ಸಾರಾಂಶ ಇಷ್ಟೇ, ಪ್ರತಿಯೊಬ್ಬರೂ ಧ್ಯಾನ ಮಾಡಬೇಕು, ಪ್ರತಿಯೊಬ್ಬರೂ ಶಾಕಾಹಾರಿಗಳಾಗಬೇಕು ಅನ್ನೋದೇ. ಸೊ ಆದ್ದರಿಂದ ಎಲ್ಲರೂ ಧ್ಯಾನ ಮಾಡಿ, ಎಲ್ಲರೂ ಹ್ಯಾಪಿಯಾಗಿ ಜೀವಿಸಿ. ಸೊ ನೆಕ್ಸ್ಟ್ ಮತ್ತೆ ಒಂದು ಮಾಸ್ಟರ್ ಜೊತೆಗೆ ನಮ್ಮ PMC ಕನ್ನಡ ಸ್ಟುಡಿಯೋದಲ್ಲಿ ಈ ಸೋಲ್ ಟಾಕ್ ಶೋ ಪ್ರೋಗ್ರಾಮ್ ಮುಖಾಂತರ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು PMC ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ and give your experiences for PMC. Record your experiences so that the whole world will know your experiences.